ಎಸ್. ಸೊ ಸೋಂದಾರ ಕೊನೆ ಭಾಗ ನಿಮಗೆಲ್ಲ ಗೊತ್ತಿದೆ. ಸೋಂದಾರ ಅಂತ ಒಂದು ಬುಕ್ಕನ್ನು ನಾವು ಅದನ್ನು ಪೂರ್ತಿ ಅನಲೈಸ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಒಂದು ಶೈಲಿಯಲ್ಲಿ. ಅಂತಂದ್ರೆ ಅವರು ಬರೆದಿರುವಂಥ ಶೈಲಿ, ಅದರಲ್ಲಿ ಮತ್ತೆ ಡೀಪ್ ಆಗಿ ನಮ್ಮ ಸ್ವಂತ ಜ್ಞಾನ ಒಂದು ಅದರಲ್ಲಿ ಸೇರಿಸ್ಕೊಂಡು ಅದನ್ನೇ ಪೂರ್ತಿ ಒಂದು ಡೀಪ್ ಆಗಿ ಆಳವಾದ ರೀತಿಯಲ್ಲಿ ಅರ್ಥ ಮಾಡ್ಕೊತ ಹೋಗ್ತಾ ಇದ್ವಿ ಅಲ್ವಾ. ಈಗಾಗಲೇ ಅದ್ಭುತವಾದ ಜ್ಞಾನ ಸಿಕ್ತು. ಲಾಸ್ಟ್ ಐ ಥಿಂಕ್ 2-3 ಕ್ಲಾಸ್ ಆಗಿದೆ ಈಗ ಅಲ್ವಾ. ಈಗ ಇದರಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಕಿಡ್ನೀಸು ಎಷ್ಟು ಇಂಪಾರ್ಟೆಂಟ್ ಆಗಿ ನಮ್ಮಲ್ಲಿ ಕೆಲಸ ಮಾಡ್ತವೆ ಅಂತ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದೆ. ಅಂತಂದ್ರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಈ ನೀರಿನ ಪರ್ಸೆಂಟೇಜ್ ಎಷ್ಟಿರಬೇಕು ಎಷ್ಟಿರಬಾರ್ದು, ಆಯ್ತಾ, ಅದನ್ನು ಸಹ ಇದೇ ನಿರ್ವಹಣೆ ಮಾಡೋದು. ಅರ್ಥ ಆಯ್ತಾ. ಸೊ ಆ ರೀತಿಯಲ್ಲಿ ಎಷ್ಟಿರ್ಬೇಕು ಅಷ್ಟಿಡತ್ತೆ. ಹೆಚ್ಚಿನ ನೀರಿರೋದು ಮತ್ತೆ ಆಚೆ ಕಡೆ ಕಲಿಸೋದು. ಆಯ್ತಾ. ಈಗ ಡ್ಯಾಮಲ್ಲಿ ಹೆಚ್ಚಿನ ನೀರಿದ್ರೆ ಏನಾಗುತ್ತೆ, ಡ್ಯಾಮು ಸೊ ಪೂರ್ತಿ ಆ ನೀರಿಂದನೇ ಹೊಡೆದೋಗುತ್ತೆ ಅಂತ ಒಂಥರ ನೀರೇ ಆ ಡ್ಯಾಮ್ನ ದೊಬ್ಬುವಂತ ಅವಕಾಶ ಇರ್ತದೆ. ಅದಕ್ಕೂ ಏನ್ ಮಾಡ್ತಾರೆ, ಆ ಹೆಚ್ಚಿನ ನೀರನ್ನು ಆಚೆ ಕಡೆ ಬಿಡ್ತಾರೆ, ಗೇಟು ಎತ್ತಾರೆ ಅಲ್ವಾ. ಆ ರೀತಿಯಲ್ಲೇ ಕಿಡ್ನಿ ಸಹ ಅದೇ ರೀತಿಯಲ್ಲಿ ಕೆಲಸ ಮಾಡೋದು. ಅರ್ಥ ಆಯ್ತಾ. ಅದಕ್ಕೂ ಇನ್ನೊಂದೇನಂದ್ರೆ ಆ ನೀರ್ ಅನ್ನೋದು ಸ್ವಲ್ಪ ಮಿನಿಟ್ಸ್ ಅಂದ್ರೆ ಸ್ವಲ್ಪ ನಿಮಿಷಗಳ ಮುಂದೆ ರಕ್ತದಲ್ಲಿ ಭಾಗ ಆಗಿರ್ತು ಆ ನೀರು. ಆ ಸ್ವಲ್ಪ ನಿಮಿಷಗಳ ಮುಂದೆ ರಕ್ತದಲ್ಲಿರುವಂತ ಭಾಗವಾಗಿರುವಂತಹ ನೀರು ಸ್ವಲ್ಪ ಸಮಯದಲ್ಲೇ ಯೂರಿನ್ ಆಗಿ ಪರಿವರ್ತನೆಗೊಳಿಸ್ಕೊತದೆ. ಅದು ಕಿಡ್ನೀಸ್ ಮಾಡೋಂಥ ವ್ಯವಹಾರ. ಅರ್ಥ ಆಯ್ತಾ. ಅದು ನೆನ್ಪಿಟ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಮತ್ತೆ ಇಲ್ಲಿ ಏನಂತಂದ್ರೆ ಯಾವುದೇ ಹೆಚ್ಚಿನ ನೀರಾಂಶ ಇರಲಿ, ಹೆಚ್ಚಿನ ಮಿನರಲ್ಸ್ ಇರಲಿ, ಆಯ್ತಾ, ಇದನ್ನು ನಾನು ಈಗಾಗಲೇ ಒಂದು ಪದದಿಂದ ನಿಮಗೆ ಹೇಳಿದೆ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಸೂಪರ್ ಫ್ಲೂಯಿಟಿ. ಸೂಪರ್ ಫ್ಲೂಯಿಟಿ ಅಂತಾರೆ. ಫ್ಲೂಯಿಟಿ. ಆ ಸೂಪರ್ ಫ್ಲೂಯಿಟಿ ಯಾವಾಗ ಆಗ್ತದೋ ತಕ್ಷಣವೇ ಆ ರಕ್ತದಲ್ಲಿರುವಂತ ಆ ಸೂಪರ್ ಫ್ಲೂಯಿಟಿ ಅಂತ ಹೇಳ್ತೀವಲ್ಲ, ಅದನ್ನು ಕಿಡ್ನಿ ಸೊ ಅದನ್ನು ಆಚೆ ಕಡೆ ಅಂತಂದ್ರೆ ಯೂರಿನ್ ಮುಖಾಂತರ ಅಂದ್ರೆ ಸ್ವಮೂತ್ರದ ಸಿವಂ ಮುಖಾಂತರ ಆಚೆ ಕಡೆ ಕಲಿಸ್ತದೆ. ಇದು ನೆನ್ಪಿಟ್ಕೋಬೇಕು ನಾವು. ಇದನ್ನು ಮತ್ತೆ ನಾವು ತಿರುಗಿ ಅಂದ್ರೆ ಈ ಸ್ವಮೂತ್ರವನ್ನು ಆ ರೀತಿಯಲ್ಲಿ ಆ ಮೂತ್ರದ ರೂಪದಲ್ಲಿ ಸ್ವಮೂತ್ರದಲ್ಲಿ ಬಂದಿರೋದು ಮತ್ತೆ ತಿರ್ಗಾ ನಾವು ವಾಪಸ್ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಮತ್ತೆ ಬಾಯಿಂದ ಕಲಿಸ್ತೀವಿ. ಕಲಿಸುವಾಗ ಏನಾಗತ್ತಂದ್ರೆ ಅದರಲ್ಲಿ ಯಾವ್ಯಾವುದು ಮಿನರಲ್ಸ್ ಇರ್ತದೋ, ಏನೇನು ಮತ್ತೆ ದೇಹಕ್ಕೆ ಬೇಕಾಗಿದೆಯೋ ಅದೆಲ್ಲ ವಾಪಸ್ ಮತ್ತೆ ತಗೊಂತದೆ ನೋಡಿ. ಸೊ ತಗೊಂಡು ಅಂದ್ರೆ ಏನೇನು ಅದ್ರ ಒಳಗಡೆ ಅಡಗಿರ್ತದೋ ಆ ಮಿನರಲ್ಸ್ ಆಗಲಿ ಅಲ್ವಾ, ಹಾರ್ಮೋನ್ಸು, ವಿಟಮಿನ್ಸು, ಎಂಜೈಮ್ಸು, ಅದ್ ಜೊತೆಗೆ ಈ ಮೂತ್ರ ಒಳಗಡೆ ಹೋದ ತಕ್ಷಣವೇ ಈ ಗಂಟ್ಲ ಪ್ರಾಂತದಲ್ಲಿ ಓಕೆ ಮೂತ್ರವನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಲ್ಲಿರುವಂಥ ಸೆನ್ಸಾರ್ಸ್ ಅದನ್ನು ಗ್ರಹಿಸಿ ಏನ್ ಮಾಡ್ತವೆ, ತಕ್ಷಣವೇ ಆಂಟಿಬಾಡೀಸ್ ರೆಡಿ ಮಾಡ್ತವೆ. ಅರ್ಥ ಆಯ್ತಾ. ಈ ಆಂಟಿಬಾಡೀಸ್ ನೇರವಾಗಿ ನಮ್ಮ ದೇಹದಲ್ಲಿ ಓಕೆ ಎಲ್ಲೆಲ್ಲಿ ಏನು ತೊಂದರೆ ಇದೆಯೋ ಅಂದ್ರೆ ಎಲ್ಲೆಲ್ಲಿ ಏನು ಆಕ್ಟಿವೇಟ್ ಮಾಡಬೇಕು ಎಲ್ಲ ಕೆಮಿಕಲ್ ಟ್ರಾನ್ಸ್ಮಿಟರ್ಸ್ ಅದಕ್ಕೆ ಬೇಕಾಗಿರುವಂತ ಎಲ್ಲ ಮದ್ದನ್ನು ಒಳಗಡೆ ತಕ್ಷಣವೇ ತಯಾರಾಗಿ ನಮ್ಮ ಒಳಗಡೆ ಇರುವಂತ ಯಾವುದೇ ವ್ಯಾಧಿ ಇರಲಿ, ಕಾಫ್ ಟು ಕ್ಯಾನ್ಸರ್ ಆಯ್ತಾ, ಹೆಡ್ಏಕ್ ಟು ಕ್ಯಾನ್ಸರ್ ಏನೇ ಇರಲಿ ಅದನ್ನು ಪರಿಹರಿಸ್ತದೆ. ಅರ್ಥ ಆಯ್ತಾ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಒಂದು ರೀತಿಯಲ್ಲಿ ಸೊ ಸೊ ಇದೇನಾಗುತ್ತಂದ್ರೆ ನಮ್ಮ ಒಳಗಡೆ ಡಿಫೆನ್ಸ್ ಮೆಕಾನಿಸಮ್ ಅನ್ನು ಅಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಟಿ ಸೆಲ್ಸ್ ಅಂತ ಕರಿತೀವಿ ನಾವು, ವೈಟ್ ಬ್ಲಡ್ ಸೆಲ್ಸ್. ಅವನ್ನು ಆಕ್ಟಿವೇಟ್ ಮಾಡಿ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿ ಆಯ್ತಾ. ಸೊ ಅವಾಗ ನಮ್ಮ ದೇಹದಲ್ಲಿರುವಂಥ ರೋಗವನ್ನು ದೂರ ಮಾಡ್ತದೆ. ಇಷ್ಟು ಆಗತ್ತೆ. ಅಂದ್ರೆ ಒಂಥರ ಇದು ವ್ಯಾಕ್ಸಿನ್ ತರ ಕೆಲಸ ಮಾಡತ್ತೆ ನಮ್ಗೆ, ಆಯ್ತಾ. ಒಂಥರ ಇದು ವ್ಯಾಕ್ಸಿನ್ ತರ ಕೆಲಸ ಮಾಡತ್ತೆ. ಸೊ ಈ ರೀತಿಯಲ್ಲಿ ಆದ್ರೆ ಇತ್ತೀಚಿನ ಸಮಯದಲ್ಲಿ ಏನಾಗತ್ತಂದ್ರೆ ತುಂಬಾ ಜನ ಮೂತ್ರ ಅಂದ ತಕ್ಷಣವೇ ಒಂಥರ ಇದೇನೋ ವ್ಯರ್ಥ ವಾಸನೆ ಇದು ಅದು ಅಂತ ಅನ್ಕೊಳ್ಳೋದು ಅಷ್ಟೇ. ಆದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಇತ್ತೀಚಿನ ಸಮಯದಲ್ಲಿ ಈ ಸಮಾಜದಲ್ಲಿ ಎಷ್ಟೋ ಯೂತ್ ಈ ಡ್ರಗ್ಸ್ಗೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಆಯ್ತಾ. ಆ ಡ್ರಗ್ಸ್ ಅನ್ನ ಅಭ್ಯಾಸ ಮಾಡಿಕೊಂಡು ಅವರ ಜೀವನವನ್ನು ಯಾವ ರೀತಿಯಲ್ಲಿ ಒಂಥರ ಹಾಳು ಮಾಡ್ಕೊಂತದೆ ನಮಗೆಲ್ಲ ಗೊತ್ತಿರೋ ವಿಷಯ. ಸೊ ಅಂತ ಅವರಿಗೆ ನಾವು ಇದನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ಆಯ್ತಾ, ಸೊ ಖಂಡಿತ ಏನಾಗತ್ತೆ, ಒಂಥರ ಚೇತರಿಸಿಕೊಳ್ಳುವಂತ ಅವಕಾಶ ಇರ್ತದೆ. ತುಂಬಾ ಯೂತು ಡ್ರಗ್ಸ್ ಅಡಿಕ್ಷನ್ ಆಗಲಿ, ಇಲ್ಲ ಅಂದ್ರೆ ತುಂಬಾ ಯೂತು ನಮ್ಮ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ
ಆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಆದರೆ ಈ ಸ್ವಮೂತ್ರವನ್ನು ಅಭ್ಯಾಸ ಮಾಡಿಕೊಂಡವ್ರಿಗೆ ನೋಡಿ, ಅಷ್ಟೇ ಒಳ್ಳೆ ಫ್ರೂಟ್ಸು ವೆಜಿಟಬಲ್ಸು ಅಂದರೆ ಆಹಾರನೂ ಅಭ್ಯಾಸ ಆಗತ್ತೆ. ಸ್ವಮೂತ್ರ ಸುಮ್ಮನೆ ಮಾಡಲ್ಲ. ಸ್ವಮೂತ್ರ ಏನು ಮಾಡುತ್ತೆ, ಸ್ವಮೂತ್ರ ಅಭ್ಯಾಸ ಮಾಡೋರಿಗೆ ಒಳ್ಳೆಯ ಆಹಾರ ಪದ್ಧತಿ ಸಹ ಅಭ್ಯಾಸ ಆಗತ್ತೆ. ಯಾಕಂದ್ರೆ ನಾವು ಹೇಳ್ತಾ ಇರ್ತೀವಿ, ಒಳ್ಳೆಯ ಆಹಾರ ಅಭ್ಯಾಸ ಮತ್ತೆ ಸ್ವಮೂತ್ರ ಎರಡು ಸೇರ್ಕೊಂಡ್ರೆ ರಿಸಲ್ಟ್ ಬರೋದು ಅಲ್ವಾ. ಅವಾಗ ನಮ್ಮನ್ನು ಏನ್ ಮಾಡ್ತದೆ ಅಂದ್ರೆ, ಸ್ವಮೂತ್ರ ಚಿಕಿತ್ಸೆ, ಶಿವಂಬು ಚಿಕಿತ್ಸೆ ನಮ್ಮನ್ನು ನಿಸರ್ಗಕ್ಕೆ ಹತ್ರ ತಗೊಂಡು ಹೋಗ್ತದೆ ಅಲ್ವಾ. ತುಂಬಾ ನಿಸರ್ಗ ಭಾಗ ಮಾಡ್ತದೆ ನಮ್ಮನ್ನು ಅಲ್ವಾ. ನಿಸರ್ಗಕ್ಕೆ ಅಭ್ಯಾಸ ಮಾಡತ್ತೆ. ನಿಸರ್ಗದಿಂದ ದೂರ ಹೋಗಿರ್ತೀವಲ್ಲ, ಸೊ ವಿ ಗೋ ಅವೇ ಫ್ರಮ್ ದ ಲ್ಯಾಪ್ ಆಫ್ ದ ನೇಚರ್, ಬಟ್ ಇಟ್ ವಿಲ್ ಬ್ರಿಂಗ್ ಬ್ಯಾಕ್ ಟು ದ ಲೇಪ್ ಆಫ್ ದ ನೇಚರ್. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಲ್ಲಿ, ಸೊ ಇದು ಯಾವುದೇ ರೀತಿಯಲ್ಲಿ ಅಂದರೆ ಪಾಯ್ಸನು ಅದು ಇದು ಅನ್ಕೊಂಡಕ್ಕೆ ಸಾಧ್ಯವಿಲ್ಲ. ಅಂತ ಅದ್ಭುತವಾದ ವಿಷಯ. ಇನ್ನೊಂದು, ಸೊ ಇದೊಂದು ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಯೂರಿಯಾ ಅಂತ ಇರುತ್ತೆ, ನಿಮಗೆಲ್ಲ ಗೊತ್ತಿರೋ ವಿಷಯ ಅಲ್ವಾ. ಯೂರಿಯಾ ಅಂತ ಇರುತ್ತೆ. ಸೊ ಆ ಯೂರಿಯಾ ಅನ್ನೋದು ಅದು ತುಂಬ ಇಂಪಾರ್ಟೆಂಟೇ. ಯಾವ ರೀತಿಯಲ್ಲಿ ಅಂದರೆ, ನಮ್ಮ ದೇಹದಲ್ಲಿ ಈ ಫ್ಲಮ್ ಹೆಚ್ಚಿರುತ್ತೆ ಅಲ್ವಾ. ಈಗ ನಾವು ಪ್ರತಿ ದಿವಸ ಬಯಸಿರೋ ಆಹಾರ ತಿಂತಾ ಇರ್ತೀವಿ, ಕುಕ್ಡ್ ಫುಡ್. ಯಾವಾಗ ಕುಕ್ಡ್ ಫುಡ್ ಹೆಚ್ಚು ತಿಂತಾ ಇರ್ತೀವೋ ನಮ್ಮಲ್ಲಿ ಫ್ಲಮ್ ಹೆಚ್ಚಾಗ್ತಾ ಹೋಗ್ತದೆ, ಕಫ ಹೆಚ್ಚಾಗ್ತಾ ಹೋಗ್ತದೆ. ಆ ಕಫನೇ ಎಷ್ಟೋ ರೋಗಗಳಿಗೆ ಕಾರಣ. ಆಯ್ತಾ. ಅದನ್ನು ತೊಲಗಿಸೋದ್ರಲ್ಲಿ ಈ ಸ್ವಮೂತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡತ್ತೆ. ಅರ್ಥ ಆಯ್ತಾ. ಅದು ಆಗತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ನಮ್ಮ ಸ್ಕಿನ್ ಅನ್ನು ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿ ತಯಾರು ಮಾಡುವಂತ ಅವಕಾಶ ಈ ಸ್ವಮೂತ್ರ ಚಿಕಿತ್ಸೆಗೆ ಇದೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಹೈಪೋನೆಟ್ರೇಮಿಯಾ ಹೈಪೋನೆಟ್ರೇಮಿಯಾ ಅಂತ ಒಂದು ವ್ಯಾಧಿ ಇದೆ. ಆ ಸಮಯದಲ್ಲಿ ಅದು ಕ್ರಿಟಿಕಲ್ ಕಂಡೀಷನ್. ಅಂಥದ್ರಲ್ಲಿ ಸಹ ಡಾಕ್ಟರ್ಸು ಈ ಸ್ವಮೂತ್ರವನ್ನೇ, ಈ ಯೂರಿಯಾ ಇದೆಲ್ಲ ಒಳಗಡೆ, ಅದನ್ನು ಪೇಷಂಟ್ಸ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕೊಡ್ತಾರೆ, ನೆನಪಿಟ್ಕೊಳ್ಳಿ. ಅದನ್ನು ಪರಿಹಾರ ಮಾಡುತ್ತೆ. ಹೈಪೋನೆಟ್ರಿಮಿಯಾ ಅಂದ್ರೆ ಏನು, ಸೋಡಿಯಂ ಲೆವೆಲ್ಸ್ ಡ್ರಾಪ್ ಆಗೋದು, ಸೋಡಿಯಂ ಲೆವೆಲ್ಸ್ ಪೂರ್ತಿ ಇಳಿಯೋದು ಅಲ್ವಾ. ಸೊ ಆ ಸೋಡಿಯಂ ಲೆವೆಲ್ಸ್ ದೇಹದಲ್ಲಿ ಬ್ಲಡ್ ಅಲ್ಲಿ ಇಳಿದ್ರೆ, ತುಂಬಾ ತುಂಬಾ ಕಡಿಮೆ ಆದ್ರೆ ಅವರು ಕೋಮಾ ಕಂಡೀಷನ್ಗೆ ಹೋಗುವಂತ ಅವಕಾಶ ಇರ್ತದೆ. ಕೋಮಾ ಕಂಡೀಷನ್ಗೆ ಹೋಗ್ತಾರೆ. ತಲೆ ತಿರುವಿಗೆ ಬರ್ತದೆ, ಒಂಥರ ಅದು ಡಿಜಿನೆಸ್ಸು ಇದೆಲ್ಲ ಆಗುತ್ತೆ. ಸೊ ಅಂತ ಸಮಸ್ಯೆದಲ್ಲಿನೂ ಸಹ ಈ ಸ್ವಮೂತ್ರ ಕೊಟ್ರೆ ಸಾಕು, ಅದನ್ನು ಪರಿಹರಿಸ್ತದೆ ಆ ರೀತಿಯಲ್ಲಿ. ಆಯ್ತಾ. ಅದಕ್ಕೆ ಸೊ ಓವರಾಲ್ ಏನಂದ್ರೆ, ಈ ಈ ಮೂತ್ರದಲ್ಲಿರುವಂಥ ಅನೇಕ ಇತರ ಕೆಮಿಕಲ್ ಎಲಿಮೆಂಟ್ಸ್ ಏನೇನಿದೆಯೋ ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ, 12 ಸಾಲ್ಟ್ಸ್ ಆಗಲಿ, ಸೊ ಎಲ್ಲ ಹಾರ್ಮೋನ್ಸು ವಿಟಮಿನ್ಸ್ ಎಲ್ಲ ಇದಕ್ಕೋಸ್ಕರ ಈ ದೇಹವನ್ನು ಅದ್ಭುತವಾಗಿ ನಾವು ಮೇಂಟೈನ್ ಮಾಡ್ಕೋಬಹುದು, ಅದ್ಭುತವಾದ ಆರೋಗ್ಯವನ್ನು ಹೊಂದ್ಬೋದು ಯಾವಾಗಲೂ, ನೆನ್ಪಿಟ್ಕೊಳ್ಳಿ. ಆಮೇಲೆ ಯೂರಿನ್ ಏನ್ ಮಾಡ್ತದೆ ಅಂದ್ರೆ, ನಮ್ಮ ದೇಹದಲ್ಲಿ ರಕ್ತ ಒಳಗಡೆ ಇರುವಂತ ಯಾವುದೇ ನೆಗೆಟಿವ್ ಪ್ಯಾಥೋಜನ್ ಅಂತಂದ್ರೆ ಏನು, ಒಂದು ಪಾಯ್ಸನಸ್ ಜೆಮ್ಸ್ ಅಂತಾರೆ, ಅಂದ್ರೆ ಆ ವಿಷಕಾರಿ ಆಗಿರುವಂತ ಸೂಕ್ಷ್ಮ ಕ್ರಿಮಿಗಳು ಏನೇ ಇದ್ರೆ ಅದನ್ನು ಸಾಯಿಸ್ತದೆ. ಆಯ್ತಾ. ಸೊ ಇದು ರೆಗ್ಯುಲರ್ ಆಗಿ ತಗೊಂಡ್ರೆ ಸಾಕು, ಎಷ್ಟು ದಿವಸಗಳು ಬೇಕಂದ್ರೆ ಆರೋಗ್ಯವಾಗಿ ಬದುಕಬಹುದು, ಯಾವುದೇ ವ್ಯಾಧಿ ಬರೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಸೊ ಈ ಮೂತ್ರಕ್ಕೆ ಮೂತ್ರಕ್ಕೆ ಎಷ್ಟು ಕೆಪಾಸಿಟಿ ಇದೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ. ಅಂದ್ರೆ ಒಂದು ಕಾಫಿಂದ ಕ್ಯಾನ್ಸರ್ವರೆಗೂ ಕ್ಯೂರ್ ಮಾಡುತ್ತೆ ಅಲ್ವಾ. ಸೊ ಆಮೇಲೆ ಯಾರಾದರೂ ಈ ಸಂತಾನ ಆಗ್ತಾ ಇಲ್ಲ ಅಂತ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಇದೊಂದು ಅದ್ಭುತ ರಾಮಬಾಣ ಅಂತ ಹೇಳ್ಬೋದು ಅಲ್ವಾ. ಆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನು ಸೊ ಬಹುತೇಕ ಅಂದ್ರೆ ಅತಿ ಸುಲಭವಾಗಿ ಸಾಲ್ವ್ ಮಾಡುತ್ತೆ ಇದು. ಹೇಳ್ಬೇಕಂದ್ರೆ ಯಾವುದೇ ಅಲರ್ಜಿ ಇದೆ, ಅಲರ್ಜಿಯನ್ನು ಕ್ಯೂರ್ ಮಾಡುತ್ತೆ. ಮತ್ತೆ ಈ ಹ್ಯೂಮನ್ ಯೂರಿನ್ ಅಂದ್ರೆ ಮಾನವ ಮೂತ್ರದಲ್ಲಿ ಇರುವಂತ ಹಾರ್ಮೋನ್ಸ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟಿರಾನ್ ಮತ್ತೆ ಈಸ್ಟ್ರೋಜನ್. ನೋಡಿ, ಪ್ರೊಜೆಸ್ಟಿರಾನ್, ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್, ಇಷ್ಟು 3 ವಿಧಗಳ ಹಾರ್ಮೋನ್ಸ್. ಈ ಹಾರ್ಮೋನ್ಸು ಲೈಂಗಿಕ ಹಾರ್ಮೋನ್ಸು. ಆಯ್ತಾ. ಇವು ಬಹುತೇಕವಾಗಿ ವಿಸ್ತಾರವಾಗಿ ಜಾಸ್ತಿಯಾಗಿ ಸ್ವಮೂತ್ರದಲ್ಲಿ ಅಡಗಿರ್ತವೆ. ಇವು ಅದಕ್ಕೆ ಆ ಮೂತ್ರವನ್ನು ಕುಡಿಯುವಾಗ ಖಂಡಿತ ಈ ಬಂಜೆತನ ಹೋಗಲಾಡಿಸ್ಬೋದು. ನೋಡಿ, ಈ ಹಾರ್ಮೋನ್ಸ್ ಲಭ್ಯವಾಗುತ್ತೆ. ಜನರಲಿ ಈ ಹಾರ್ಮೋನ್ಸ್ ಲಭ್ಯವಾಗಲ್ಲ. ಯಾಕಂದ್ರೆ ಇತ್ತೀಚಿನ ಸಮಯದಲ್ಲಿ ನಾವು ನೋಡ್ತಾ ಇದ್ವಿ, ಎಷ್ಟೋ ಹೆಣ್ಮಕ್ಳು, ಗಂಡ್ಮಕ್ಳು ನೋಡಿದ್ರೆ ಈ ಮಾಡರ್ನ್ ಪ್ರೊಫೆಷನಲ್ಲಿ ಬ್ಯುಸಿಯಾಗಿದ್ದು ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ಅವರೆಲ್ಲ IVF ಕಡೆ, IVF ಕಡೆ ಓಡ್ತಾ ಇದ್ದಾರೆ. ಅದೆಲ್ಲರೂ ಸಹ ಪರಿಹರಿಸ್ಕೋಬಹುದು. ಈ ಸ್ವಮೂತ್ರ ಮಾತ್ರ ತಗೊಂತಾ ಇದ್ರೆ ಈ ಎಲ್ಲ ಹಾರ್ಮೋನ್ಸ್ ಲಭ್ಯವಿರ್ತದೆ. ನೋಡಿ, ಉದಾಹರಣೆಗೆ ಒಂದು ಪ್ರೆಗ್ನೆಂಟ್ ವುಮೆನ್ ತಗೊಳ್ಳಿ. ಅವ್ರ ಯೂರಿನ್ ತಗೊಂಡು ಒಂದು ಕೆಲಸ ಮಾಡಿ. ಈ ಅಂದ್ರೆ
ಹೆಣ್ಣು ಆಗಿರುವಂತ ಫ್ರಾಗ್ ಅಂತಾರೆ. ಫ್ರಾಗ್ ಅಂದ್ರೆ ಏನಂತಾರೆ? ಕಪ್ಪೆನ. ಸೊ ಫ್ರಾಗ್, ಆ ಫ್ರಾಗ್ ಹೆಣ್ಣು, ಅಂದ್ರೆ ಹೆಣ್ಣು ಫ್ರಾಗ್. ಓಕೆ, ಗಂಡ ಫ್ರಾಗ್ ಅಲ್ಲ, ಹೆಣ್ಣು ಫ್ರಾಗ್ಗೆ ಈ ಪ್ರೆಗ್ನೆಂಟ್ ವುಮೆನ್, ಗರ್ಭಧಾರಣ ಮಾಡಿರುವಂಥ ವುಮೆನ್, ಸ್ತ್ರೀ ಯಾರಿದಾರೋ ಅವರ ಯೂರಿನ್ ಇದು ಕೊಟ್ಟಿದ್ರೆ ಅತಿ ವೇಗವಂತವಾಗಿ ವಿತಿನ್ 24 hours ಅಲ್ಲಿ ಎಗ್ ಕೊಡುತ್ತೆ ಅದು. ನೋಡಿ, 24 hours ಅಲ್ಲೇ ಆ ಫ್ರಾಗು ಅಂಡಗಳನ್ನು ಉತ್ಪನ್ನ ಮಾಡುತ್ತೆ. ಅಷ್ಟು ಕೆಪಾಸಿಟಿ ಇದೆ, ನೆನ್ಪಿಟ್ಕೊಳ್ಳಿ. ಇದು ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಹ್ಯೂಮನ್ ಯೂರಿನ್ನಲ್ಲಿ, ಮಾನವ ಮೂತ್ರದಲ್ಲಿ ಈ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಹೆಚ್ಚಾಗಿದೆ ಅಂತ ಅರ್ಥ. ಇನ್ನೊಂದು, ಪ್ರೊಫಾಸಿ ಅಂತ ಒಂದು ಇಂಜೆಕ್ಷನ್ ಇದೆ, PROFASI. ಪ್ರೊಫಾಸಿ ಅಂತ ಒಂದು ಇಂಜೆಕ್ಷನ್ ಮಾರ್ಕೆಟಲ್ಲಿ ಸಿಗತ್ತೆ. ಇದು ಮಾನವ ಮೂತ್ರದಿಂದ ತಯಾರಾಗಿರುವಂಥ ಇಂಜೆಕ್ಷನ್. ಇದು ಯಾರು ಕೊಡ್ತಾರಂದ್ರೆ, ಯಾರು ಬಂಜೇತನ ಅನುಭವಿಸ್ತಾರಂತ ಸ್ತ್ರೀಗೆ ಕೊಡ್ತಾರೆ. ಕೊಟ್ಟರೆ ಮಕ್ಕಳಾಗ್ತಾರೆ. ನೋಡಿದ್ರ, ಇದು ಮಾನವ ಮೂತ್ರದಿಂದ ತಯಾರಾಗಿರೋದು. ಅದೇ ರೀತಿಯಲ್ಲಿ ಹೇಳ್ಕೊಂತ ಹೋದ್ರೆ ಎಷ್ಟೋ ಇದೆ. ನಮ್ಮ ಯಾರ್ಯಾರಿಗೂ ನೋಡಿ, ಹಾರ್ಟ್ ಅಟ್ಯಾಕ್ ಆಗಿರುವಂಥ ವ್ಯಕ್ತಿಗಳಿಗೆ ಇಂಜೆಕ್ಷನ್, ಲೈಫ್ ಸೇವಿಂಗ್ ಇಂಜೆಕ್ಷನ್ ಇರೋ ಕಿನಾಶೆನೂ ತಯಾರು ಮಾಡ್ತಾರೆ ಇದರಿಂದನೇ. ಆಮೇಲೆ ಮೂತ್ರದಲ್ಲಿ PAR4 ಅಂತ ಒಂದು ಪ್ರೋಟೀನ್ ಇದೆ. ಇದು ಎಸ್ಪೆಷಲಿ ಬ್ಲಡ್ಡಲ್ಲಿ ಇರುತ್ತೆ. ಆಮೇಲೆ ಅದು ಮೂತ್ರದಲ್ಲಿ ಆಟೋಮೆಟಿಕ್ ಆಗಿ ಬರುತ್ತಲ್ಲ, ಅದೇನು ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸ್ ಅನ್ನು ಸಹ ನಿಯಂತ್ರಿಸ್ತದೆ. ನೋಡ್ಕೊಳ್ಳಿ, ಇದು ಅದ್ಭುತವಾದ ವಿಷಯ ಇದು. ಆಮೇಲೆ ಶಿವಂಬು ಥೆರಪಿ ಈ ರೀತಿಯಲ್ಲಿ ಕ್ಯಾನ್ಸರ್ನು ಫೈಟ್ ಮಾಡೋಕ್ಕೆ ಅತಿ ಸುಲಭವಾಗಿ ಮಾಡತ್ತೆ. ಅದು ನೆನ್ಪಿಟ್ಕೊಳ್ಳಿ. ಸೊ ಇನ್ನೊಂದು, ನಮ್ಮ ದೇಹದಲ್ಲಿ ಹೊಟ್ಟೆದಲ್ಲಿ ಏನೇ ತೊಂದರೆ ಇದ್ರು, ಆಮೇಲೆ ಮಲಬದ್ಧತೆ ಇಂಥವೆಲ್ಲ ಇರ್ತವಲ್ಲ, ಇಂಥವೆಲ್ಲನೂ ಸಹ ಅದ್ಭುತವಾದ ರೀತಿಯಲ್ಲಿ ತೊಲಗಿಸುವಂಥ ಅವಕಾಶ ಇದಕ್ಕೂ ಮಾತ್ರವೇ ಇದೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೋಬಹುದು ನೀವು. ಸೊ ನೆಕ್ಸ್ಟು, ಅಂದ್ರೆ ಹಳೆ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ ಏನು ಮಾಡ್ತಾ ಇದ್ರೆ ಅಂದ್ರೆ, ಯಾರೇ ಒಬ್ಬ ಡಯಾಬಿಟಿಸ್ ವ್ಯಕ್ತಿ ಇದ್ರೆ ಅವರ ಮೂತ್ರವನ್ನು ಜಸ್ಟ್ ನಾವು ಒಂದು ಬೆರಳು ಅದರಲ್ಲಿ ಅದ್ದಿ ಟೇಸ್ಟ್ ಮಾಡಿದ್ರೆ ಅದು ಸ್ವೀಟ್ ಆಗಿದ್ರೆ ಶುಗರ್ ಇದೆ, ಅದು ಒಂದು ಕಹಿ ಇದ್ರೆ ಶುಗರ್ ಇಲ್ಲ ಅಂತ ಅರ್ಥ. ಅಷ್ಟು ಸುಲಭ ತಿಳ್ಕೊಂಡದು, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನಮ್ಗೆ ಅರ್ಥ ಮಾಡ್ಕೋಬಹುದು. ಅದಕ್ಕೋಸ್ಕರವೇ ಸ್ನೇಹಿತರೆ, ಈ ನೋಡಿ, ರೋಮನ್ ಡಾಕ್ಟರ್ಸ್ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರಿಗಾದ್ರೂ ಹುಚ್ಚುತನ ಇದ್ರೆ, ಉನ್ಮಾದ ಇದ್ರೆ ಅದನ್ನು ಪರಿಹರಿಸಕ್ಕೆ ಡಾಂಕಿ ಯೂರಿನ್, ಕುತ್ತೆ, ಅದೇನಂತಾರೆ ಡಾಂಕಿ ಅಂದ್ರೆ, ಆ ಡಾಂಕಿ ಯೂರಿನ್ ಉಪಯೋಗಿಸ್ತಾ ಇದ್ರು. ನೋಡಿ, ಡಾಂಕಿ ಯೂರಿನ್ ಅದನ್ನು ಉಪಯೋಗಿಸಿ ಪರಿಹಾರ ಮಾಡ್ತಾ ಇದ್ರು. ಆಮೇಲೆ ಇನ್ನು ತಿಳ್ಕೊಂಡ್ರೆ, ಸೊ ಒಂದು ಸ್ವಲ್ಪ ನಾಯಿಗಳಿದೆ, ಆ ನಾಯಿಗಳು ಏನ್ ಮಾಡ್ತಾವ ಅಂದ್ರೆ, ಇದನ್ನು ಸಹ ಅವ್ರು ಟೆಸ್ಟ್ ಮಾಡೋದು. ಸ್ವಲ್ಪ ನಾಯಿಗಳು ಏನ್ ಮಾಡ್ತಾವ ಅಂದ್ರೆ, ನಿಮ್ಮ ಯೂರಿನ್ ಇದೆಲ್ಲ, ಮಾನವ ಮೂತ್ರವನ್ನು ವಾಸನೆ ನೋಡಿ, ಓಕೆ, ವಾಸನೆ ನೋಡಿ ಆ ವ್ಯಕ್ತಿಗೆ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ತೀರ್ಮಾನ ಮಾಡ್ತಾ ಇತ್ತು. ಅದನ್ನು ಸಾಧ್ಯವಾಗಿದೆ ನೋಡಿ, ಈ ರೀತಿಯಲ್ಲಿ. ಸೊ ಇಂಥ ರೀತಿಯಲ್ಲಿ ಇತ್ತು. ಈ ರೀತಿಯಲ್ಲಿ ಬುಕ್ಕು ಬರೆಯೋದು ಮಾಡ್ತಾನೆ ಇದ್ದಾರೆ. ಸೊ ಇದೆಲ್ಲ ಒಂದು ಕಥೆ ತರ ನಡೀತಾ ಇದೆಯಲ್ಲ, ಇಲ್ಲಿ ಇಷ್ಟು ವಿಷಯಗಳು ಹೇಳ್ತಾ ಸೊ ಜೋಶಿ ಅವರು, ಐ ಮೀನ್ ಪ್ರಿನ್ಸಿಪಲ್ ಸಾಹೇಬು ಬುಕ್ ಬರೀತಾ ಇದ್ದಾರೆ. ಬುಕ್ ಎಂಡಿಗೆ ಬಂದಿದೆ. ಸೊ ಬುಕ್ ಎಂಡಿಗೆ ಬಂದಿದೆ. ಅಲ್ಲಿ ಪ್ರಿನ್ಸಿಪಲ್ಗೆ ಮಿಡ್ ಸೆಮಿಸ್ಟರ್ ಟೆಸ್ಟ್ ನಡೀತಾ ಇತ್ತು. ಓಕೆ, ವರ್ಕ್ ಸ್ವಲ್ಪ ಲೈಟ್ ಆಗಿದೆ, ಆಯ್ತು ಅಂತೇಳಿ ಅಲ್ಲಿಗೇನೆ ಜೋಶಿಯಿಂದ 2 ಕಾಲ್ಸ್ ಬಂದಿತ್ತು. ನಾಳೆಗೆ ಬರೋ ಸಾಟರ್ಡೆ ಮತ್ತೆ ಮೀಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ಅಲ್ಲಿಗೇನೆ ಜೋಶಿ ಫುಲ್ ಬುಕ್ಕು, ಈಗಾಗಲೇ ಎಂಡಿಗೆ ಬಂದಿದೆಲ್ಲ ಬುಕ್ಕು, ಈ ಸ್ಕ್ರಿಪ್ಟ್ ಒಂದು ಬರ್ಕೊಂಡು ರೆಡಿ ಇಟ್ಕೊಂಡಿದ್ದಾರೆ. ಯಾರಿಗೆ? ಜೋಶಿಗೆ ತೋರಿಸಿ, ಮೆಹತಾಬ್ ಜೋಶಿಗೆ ತೋರಿಸಿ, ಅವರು ಎಕ್ಸ್ ಸ್ಟೂಡೆಂಟ್ ಆಫ್ ದಿ ಕಾಲೇಜ್, ಮತ್ತೆ ಪ್ರಿನ್ಸಿಪಲ್ ಸಾಹೇಬ್ ಅವ್ರಿಗೆ ತೋರಿಸಿ ಬುಕ್ ಫೈನಲೈಸ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಅವರೇ ಪ್ರೇರಣೆ ಕೊಟ್ಟಿದ್ದು ಬುಕ್ ಬರಿ ಅಂತ ಅಲ್ವಾ, ಆ ರೀತಿಯಲ್ಲಿ ಆಗಿತ್ತು. ಇನ್ನೊಂದು, ಅದಕ್ಕೆ ರೆಡಿ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ಏನಂತಂದ್ರೆ, ಅವ್ರು ಇನ್ನೂ ಸ್ವಲ್ಪ ವಿಷಯಗಳು ಹೇಳುವಾಗ, ಈ ಎಸ್ಪೆಷಲಿ ಹ್ಯೂಮನ್ ಹೀರಿನ್ ಉಪಯೋಗಿಸೋದು ನಮ್ಮ ಇಡೀ ಅನಾದಿ ಕಾಲದಿಂದ, ಪ್ರಾಚೀನ ಸಿವಿಲೈಸೇಷನ್ ಯೂಸ್ ಮಾಡ್ತಾನೆ ಇದ್ದಾರೆ ಅಲ್ವಾ. ಇದು ಏನಂತಂದ್ರೆ, ಈ ಪ್ರಪಂಚದಲ್ಲಿ ಅತಿ ಸುಲಭವಾದ, ಮೋಸ್ಟ್ ಎಕನಾಮಿಕಲ್ ಅಂಡ್ ಮೋಸ್ಟ್ ಪುರಾತನ ಮೆಡಿಸಿನ್ ಅಂತ ಹೇಳ್ಬೋದು ಅಲ್ವಾ. ಸೊ ಇದು ಹೇಳ್ತಾ ಹೋದ್ರೆ, ನಮ್ಮ ಪೂರ್ವಜರು ಅಂದ್ರೆ ಎಸ್ಪೆಷಲಿ ಯೋಗಿಗಳು, ಋಷಿಗಳು ಅನಾದಿ ಕಾಲದಿಂದ ಉಪಯೋಗಿಸಿರುವಂತ ಒಂದೇ ಒಂದು ಅದ್ಭುತವಾದ ಮೆಡಿಸಿನ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಅಂದ್ರೆ ಒಂದು 5,000 ವರ್ಷಗಳ ಹಿಂದೆ ಇದನ್ನು ಮಿರಾಕಿಲ್ ವಾಟರ್ ಅಂತಾನೆ ಹೇಳಿರೋದು.
ಮಿರಾಕಲ್ ವಾಟರ್ ಅಂದ್ರೆ ಒಂಥರ ಆಶ್ಚರ್ಯಕರ ಜಲ ಅಲ್ವಾ ಆ ಹೇಳಿರೋದು. ಆಮೇಲೆ ಹಿಪೋಕ್ರೈಟಿಕ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಹಿಪೋಕ್ರೈಟಿಕ್ ಟೆಕ್ಸ್ಟ್ ಅಂತ ಒಂದಿದೆ. ಅದು ಮೊದಲನೇ ಮೆಡಿಕಲ್ ಟೆಕ್ಸ್ಟ್ ಇನ್ ದಿ ಮಾಡರ್ನ್ ಅಲೋಪತಿ. ಆಯ್ತಾ, ಮಾಡರ್ನ್ ಮೆಡಿಸನ್. ಹಿಪೋಕ್ರೈಟಿಸ್ ಯಾರು? ಫಾದರ್ ಆಫ್ ಮಾಡರ್ನ್ ಮೆಡಿಸನ್. ಅವ್ರು ಬರೆದಿರುವಂತ ಈ ಹಿಪೋಕ್ರೈಟಿಕ್ ಟೆಕ್ಸ್ಟ್ ಅಲ್ಲಿ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಅದು ಎಲ್ಲ ಮಾಡರ್ನ್ ಈ ಮಾಡರ್ನ್ ಮೆಡಿಕಲ್ ಡಾಕ್ಟರ್ಸ್ಗೆ ಒಂದು ಬುಕ್, ಟೆಕ್ಸ್ಟ್ ಬುಕ್, ಅದು ಪ್ರಧಾನ ಟೆಕ್ಸ್ಟ್ ಬುಕ್. ಅದರಲ್ಲಿ ಯೂರಿನ್ ಬಗ್ಗೆ 182 ಸಾರಿ ಬರೀತಾರೆ. 182 ಸಾರಿ ಮೆನ್ಷನ್ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದೊಂದೇ ಇಲ್ಲ, ಆಯುರ್ವೇದ ಬುಕ್ಕಲ್ಲಿ ಆದರೆ ಈ ರತ್ನಾಕರ, ಸುಶ್ರುತ ಸಂಹಿತ, ಭಾವಪ್ರಕಾಶ, ಆ, ಮತ್ತೆ ವಾಗ್ಭಟ ಬರೆದಿರುವಂಥ ಬುಕ್ಕಲ್ಲಿ, ಅನೇಕ ಇತರ ಬುಕ್ಸ್ ಅಲ್ಲಿ ಈ ಆಟೋ ಯೂರಿನ್ ಥೆರಪಿ ಅಂದ್ರೆ ಶಿವಂ ಬಗ್ಗೆ ತುಂಬಾ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಸೋಂದಾರ ಅಂತ ಅನ್ನೋದು, ಸೊ ಆ ವ್ಯಾಧಿ ಅದೇ ಯಾವುದೇ ಇರಲಿ, ಸೋಂದಾರ ಅಂತ ಒಂದು ಉಪಯೋಗಿಸ್ಕೊಂಡ್ರೆ ನಾವು ಅದ್ಭುತವಾದ ಆರೋಗ್ಯವಂತ ಮತ್ತೆ ಶಕ್ತಿವಂತವಾದ ಆ ಆ ಒಂದು ಲೈಫನ್ನು, ಜೀವನವನ್ನು ನಡೆಸ್ಕೋಬಹುದು ಅಂತ ಹೇಳ್ತಾರೆ. ಒಬ್ರು ಇವರ ಫ್ರೆಂಡ್ ಇದ್ರು, ಯಾರು ಈ ಪ್ರಿನ್ಸಿಪಲ್ ಸಾಬ್ಗೆ ಒಂದು ಫ್ರೆಂಡ್ ಇದ್ರು. ಅವರು ಇಂಗ್ಲೆಂಡ್ನಿಂದ ಬರ್ತಾರೆ, ಇಂಗ್ಲೆಂಡಲ್ಲಿ ಸೆಟ್ಲ್ ಆಗಿದ್ದಾರೆ ಹೇಳ್ಬೇಕಂದ್ರೆ. ಅವ್ರು ಅವಾಗ ಅವಾಗ ಏನು ಮಾಡ್ತಾರೆ, ಅದ್ಭುತವಾದ ಬುಕ್ಸ್ಗಳು, ಜಾಸ್ತಿ ಬುಕ್ಸ್ ಓದ್ತಾರೆ ಅವ್ರ ಫ್ರೆಂಡು. ಆದರೆ ಅವಾಗವಾಗ ಅವರು ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಒಂದು ಅಭ್ಯಾಸ, ಎಲ್ಲ ಟೌನ್ಸು ವಿಲೇಜಸ್ಸು ಇಂಡಿಯಾಗೆ ಬಂದರೆ ಹಳ್ಳಿಗಳಿಗೆ ತುಂಬ ಒಂಥರ ಸುದೂರವಾಗಿ, ಆ, ಅಲ್ಲಿ ತುಂಬ ಹಳ್ಳಿಗಳ ವಾತಾವರಣ, ಅಲ್ಲಿಗೆ ಹೋಗಿ ಸ್ಪೆಂಡ್ ಮಾಡೋದು, ಜನ ಜೊತೆಗೆ ಮಾತಾಡೋದು, ಇದಂತೂ ಅಭ್ಯಾಸ. ಆ ಥರ ಮಾಡೋಕ್ಕೆ ಬರ್ತಾರೆ. ಅವಾಗ ಬರುವಾಗ ಈ ಬಿಹಾರು ಮತ್ತೆ ಬೆಂಗಾಲು, ಒರಿಸ್ಸಾ, ಉತ್ತರ ಪ್ರದೇಶ, ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ಗೂ ಹೋಗ್ತಾ ಇರ್ತಾರೆ. ಆಯ್ತಾ, ಅಲ್ಲಿ ಹೋಗಿ ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಸ್ವಲ್ಪ ಬುಕ್ಸ್ಗಳು ಕೊಡೋದು, ಅವ್ರಿಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡೋದು, ಇದು ಮಾಡ್ತಾ ಇರ್ತಾರೆ. ಮಾಡುವಾಗ ಇವ್ರು ಕೇಳ್ತಾರೆ, ಪ್ರಿನ್ಸಿಪಲ್ ಸಾಹೇಬ್ ಅವ್ರ ಫ್ರೆಂಡ್ ಕೇಳ್ತಾರೆ, ಇಷ್ಟೆಲ್ಲ ನೀವು ಓಡಾಡ್ತಿರಲ್ಲ, ಅಲ್ಲೆಲ್ಲ ಹೈಜಿನಿಕ್ ಇರಲ್ಲ, ಹೆಲ್ದಿಯಾಗಿರಲ್ಲ, ತುಂಬ ಸ್ಲಮ್ಗಳಿರ್ತವೆ, ಮತ್ತೆ ನಿಮಗೆ ಅಲ್ಲಿ ಇನ್ಫೆಕ್ಷನ್ ಏನೋ ಕ್ಯಾಚ್ ಆಗಿದೆ, ಏನು ಮಾಡ್ತೀರಾ ಅಂತ. ಇವ್ರು ಹೇಳ್ತಾರೆ, ಅದೇನು ಆಗಲ್ಲ, ನಾನು ನನ್ನ ಸಮುದ್ರ ತಗೊಂಡು ನಾನು ಆ, ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಹ್ಯಾಂಡ್ಸು ಅಂತ ಹೇಳ್ತಾರೆ. ನೋಡಿ, ಅವಾಗಲೇ ಹೇಳ್ತಾ ಇದ್ರು, ಅವಾಗ ಇವ್ರು ನಂಬ್ತಾ ಇಲ್ಲ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅವಾಗೆಲ್ಲ ಆ ಥರ ಹೇಳ್ತಾ ಇದ್ರು. ಈಗ ಇವ್ರಿಗೂ ಅರ್ಥ ಆಗ್ತಾ ಇದೆ ಯಾಕೆ ಹೇಳಿದ್ದಾರೆ ಇಷ್ಟಂತ, ಅಲ್ವಾ? ಅದಕ್ಕೋಸ್ಕರ ಸೊ ಸ್ನೇಹಿತರೆ, ನಮ್ಮ ಹೇಳ್ಬೇಕಂದ್ರೆ ಯೋಗೀಸು, ಮುನೀಸು ಇವರೆಲ್ಲ ಇದನ್ನು ತುಂಬ ಸೀಕ್ರೆಟ್ ಆಗಿ ಇಟ್ಟಿದ್ದರು. ಪ್ರಪಂಚದಿಂದ ಈ ವಿದ್ಯೆಯನ್ನು, ಅಮರ ವಿದ್ಯೆಯನ್ನು ತುಂಬ ಸೀಕ್ರೆಟ್ ಆಗಿ ಇಟ್ಟಿದ್ರು. ಯಾಕಂದ್ರೆ ಪಬ್ಲಿಕಲ್ಲಿ ಹೇಳಕ್ ಹೋದ್ರೆ ಪಬ್ಲಿಕ್ ಒಂಥರ ಗೇಲಿ ಮಾಡ್ತಾರೆ, ಯಾವುದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಅವರು ಸರಿಯಾಗಿ, ಅಲ್ವಾ? ಅದಕ್ಕೆ ಅವರು ಯಾಕೆ ಸುಮ್ಮನೆ ಅದ್ರ ಮೇಲೆ ಜಾಸ್ತಿ ಮಾತಾಡೋದು, ಪಬ್ಲಿಕ್ ಇಮ್ಮಿಡಿಯೇಟ್ ರಿಯಾಕ್ಟ್ ಆಗ್ತಾರೆ, ನಾವು ನೋಡ್ತಾ ಇರ್ತೀವಲ್ಲ. ಅದಕ್ಕೆ ನಾವು ಒಂದು ವ್ಯಕ್ತಿಯನ್ನ ಅಬ್ಸರ್ವ್ ಮಾಡಿ, ಆಯ್ತಾ, ಅವರು ಒಪ್ಪಿಗೆ ಸ್ವಲ್ಪ ಆಗ್ತಾ ಇದ್ರೆ ಹೇಳೋದು ಅದೇ ಉತ್ತಮ. ಇಲ್ಲ ಅಂದ್ರೆ ತುಂಬಾ ಎಲ್ಲಾ ಕಾಯಿಲೆಗಳಿಂದ ಬಲಿತಾ ಇರ್ತಾರೆ, ಇನ್ನು ದಾರಿಯೇ ಇಲ್ಲ ಅಂತಂದ್ರೆ ಅವ್ರಿಗೂ ಹೇಳೋದು ಉತ್ತಮ. ಆ ರೀತಿಯಲ್ಲೇ ಈ ವಿದ್ಯೆಯನ್ನು ಪ್ರಚಾರ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಇದನ್ನು 2 ಆರ್ಗನೈಸೇಷನ್ ಅದ್ಭುತವಾದ ರೀತಿಯಲ್ಲಿ ಪ್ರಚಾರ ಮಾಡೋಕ್ಕೆ ತಗೊಂಡು ಬಂದಿದ್ವಿ. ಓಕೆ, ಯಾವ ಆರ್ಗನೈಸೇಷನ್ಸ್ ಅದಂದ್ರೆ ಪ್ರಪಂಚದಲ್ಲಿ ವಾಟರ್ ಆಫ್ ಲೈಫ್ ಫೌಂಡೇಶನ್ ಇಂಡಿಯಾದಲ್ಲಿ, ಮತ್ತೆ ಚೈನೀಸ್ ಅಸೋಸಿಯೇಷನ್ ಆಫ್ ಆಟೋ ಯೂರಿನ್ ಥೆರಪಿ ಅಂತ ಚೈನಾದಲ್ಲಿ. ಈ 2 ಒಂದು ಅದ್ಭುತವಾದ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗ್ತಾ ಇದೆ, ಈಗಲೂ ನಡೀತಾ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇದು ಆಟೋ ಯೂರಿನ್ ಥೆರಪಿ ಅನ್ನೋದು ಜರ್ಮನಿ, ಜಪಾನ್, ಅಮೆರಿಕ ಇದರಲ್ಲಿ ತುಂಬಾ ಪಾಪ್ಯುಲರ್ ಮೆಡಿಸಿನ್ ಆಗಿ ವರ್ಕ್ ಆಗ್ತಾ ಇದೆ. ಜರ್ಮನಿಯಲ್ಲಿ ಹೇಳ್ಬೇಕಂದ್ರೆ 1000 ವರ್ಷದಿಂದ ಅಭ್ಯಾಸದಲ್ಲಿದೆ. ಜಪಾನ್ ಅಲ್ಲಿ 700 ವರ್ಷದಿಂದ ಅಭ್ಯಾಸದಲ್ಲಿದೆ. ಅಲ್ಲೆಲ್ಲ ಆಸ್ತಮಾ, ಡಯಾಬಿಟಿಸು, BP, ಏಡ್ಸು, ಕ್ಯಾನ್ಸರ್, ಇದಕ್ಕೆಲ್ಲ ಇದು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆಯ್ತಾ, ಸೊ ಆ ರೀತಿಯಲ್ಲಿ ನೋಡಿದ್ರೆ ಇನ್ನೂ ನಾವು ಹಿಸ್ಟ್ರಿಗೆ ಹೋದ್ರೆ ಈಜಿಪ್ಟು, ರೋಮು, ಯುರೋಪು ಇವರೆಲ್ಲಕ್ಕೂ ಸೊ ಅದ್ಭುತವಾದ ರೀತಿಯಲ್ಲಿ ಇದರ ಬಗ್ಗೆ ಪರಿಚಯ ಇದೆ. ಆಯ್ತಾ. ಸೊ ಎಸ್ಪೆಷಲಿ ರೋಮನ್ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ರು, ಔಟ್ಸೈಡ್ ಪಬ್ಲಿಕ್ ಟಾಯ್ಲೆಟ್ಸ್ ಅಲ್ಲಿ ಯೂರಿನ್ ಅನ್ನು ಕಲೆಕ್ಟ್ ಮಾಡ್ಕೊತಾ ಇದ್ರು, ನೋಡಿದ್ರ. ಸೊ ಅದನ್ನು ಉಪಯೋಗಿಸ್ಕೊಂಡು ಸ್ಕಿನ್ ಡಿಸೀಸಸ್ ಹೋಗಲಾಡಿಸ್ತಾ ಇದ್ರು. ಆಮೇಲೆ ಈ ಹೊಲದಲ್ಲಿ ಸ್ಪ್ರೇ ಮಾಡ್ತಾ ಇದ್ರು ಇದೆಲ್ಲ ತಗೊಂಡು. ಯಾಕಂದ್ರೆ ಒಳ್ಳೆ ಬೆಲೆ ಬರ್ತದೆ, ಒಳ್ಳೆ ಕ್ರಾಪ್ ಬರ್ತದೆ ಅಂತ ಅರ್ಥ. 18th ಶತಮಾನದಲ್ಲಿ ಒಂದು ಫ್ರೆಂಚ್ ಡಾಕ್ಟರು, ನೋಡಿ, ಫ್ರೆಂಚ್ ಡಾಕ್ಟರ್ ಏನಂತ ಹೇಳ್ತಾರೆ ಅಂದ್ರೆ ಯಾರ್ಯಾರು ಯೂರಿನ್ ಅನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ತಾರೋ ಅವರ ಚರ್ಮದ ಶರೀರ ಚರ್ಮ ತುಂಬಾ ಬ್ಯೂಟಿಫುಲ್ ಆಗಿ ಅದ್ಭುತವಾದ, ಸೊ ಒಂದು ರಿಫೈನ್ಮೆಂಟ್ ಮತ್ತೆ ಒಂದು ಒಳ್ಳೆ ಬ್ಯೂಟಿಫುಲ್ ಚರ್ಮ ಬರುತ್ತೆ, ಅಂದ್ರೆ ಸುಂದರವಾದ ಚರ್ಮ ನಿರ್ಮಾಣ ಆಗತ್ತೆ ಅಂತ ಹೇಳಿದ್ದಾರೆ ಅವರೇ. ಸೊ ಈ ರೀತಿಯಲ್ಲಿ ಇದು
ಸೊ ಈ ರಷ್ಯಾದಲ್ಲಿ ಅಷ್ಟೇ, ರಷ್ಯಾದಲ್ಲಿ ಯೂರಿನನ್ನು ಉಪಯೋಗಿಸಿಕೊಂಡು ಲಾಸ್ಟ್ ಒಂದು ಅಂದ್ರೆ 9 ಶತಮಾನಗಳಿಂದ ಯೂರಿನನ್ನು ಉಪಯೋಗಿಸ್ತಾ ಇದ್ದಾರೆ. ಎಲ್ಲಿ? ರಷ್ಯಾದಲ್ಲಿ. ಯುರೋಪಿಯನ್ ಸಹ ಅಷ್ಟೇ. ಇದರ ಪ್ರಯೋಜನ, ಇದರ ಶಕ್ತಿಶಾಲಿ ಅವರಿಗೆ ಗೊತ್ತು, ತುಂಬಾ ತುಂಬಾ ಚೆನ್ನಾಗಿ ಗೊತ್ತು. ಆಮೇಲೆ ಟಿಬೆಟಿನಲ್ಲಿ ಲಾಮಾಸ್, ನಿಮ್ಗೆ ಗೊತ್ತಲ್ಲ, ಲಾಮಾಸ್ ಅಂತ ಮಾಂಗ್ಸ್ ಇರ್ತಾರೆ ಅಲ್ಲಿ ಟಿಬೆಟ್ ಅಲ್ಲಿ. ಅವರಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ದೀರ್ಘಕಾಲ ದೀರ್ಘಕಾಲ ಜೀವನಕ್ಕೆ ಇದನ್ನು ಉಪಯೋಗಿಸ್ಕೊಂತ ಇದ್ರು. ಆವರೇಜ್ ಆಗಿ ಅಂದ್ರೆ ಒಂಥರ ಸುಮಾರಾಗಿ ನೋಡಿದ್ರೆ ಒಂದೊಂದು ಲಾಮ 100 ವರ್ಷ ದಾಟಿರ್ತಾರೆ, ಅತಿ ಸುಲಭವಾಗಿ ದಾಟಿರ್ತಾರೆ. ಅದು ಕಾರಣ ಈ ಮೂತ್ರ ಚಿಕಿತ್ಸೆ. ಇನ್ನು ಹೋದ್ರೆ ಅರ್ಜೆಂಟೀನಾ, ಮೆಕ್ಸಿಕೋ, ಪೆರು, ಚಿಲಿ ಇಂಥದ್ರಲ್ಲಿ ಯೂರಿನ್ ಅನ್ನು, ಮೆಡಿಸಿನ್ ಅನ್ನು ಅವರ ಗಾಯಗಳಿಗೆ ವಾಸಿ ಮಾಡ್ಕೊಂಡಕ್ಕೆಲ್ಲ ಉಪಯೋಗಿಸ್ತಾ ಇದ್ರು. ಸೊ ಮತ್ತೆ ಯೂರಿನ್ ಅನ್ನೋದು ಹೇಳ್ಬೇಕಂದ್ರೆ ದಿ ಫಸ್ಟ್ ಸ್ಯಾನಿಟೈಸರ್ ಆರ್ ಲಿಕ್ವಿಡ್ ಸೋಪ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ನೋಡಿದ್ರ, ಅದು ನೆನ್ಪಿಟ್ಕೊಳ್ಳಿ. ಆಮೇಲೆ ಇಂಗ್ಲೆಂಡು, ಫ್ರಾನ್ಸು ಇಲ್ಲೆಲ್ಲ ಅವರು ಯೂರಿನ್ ಉಪಯೋಗಿಸಿ ಅವರ ಕೈಗಳು ತೊಳೆಯೋದು ತುಂಬಾ ಸಾಫ್ಟ್ ಆಗಿ, ಡೆಲಿಕೇಟ್ ಆಗಿ ಇಟ್ಕೊತಾ ಇದ್ರು. ಮತ್ತೆ ಯೂರಿನ್ ಉಪಯೋಗಿಸ್ಕೊಂಡು ಬ್ರಷ್ ಮಾಡಿದ್ರೆ ಸ್ನೇಹಿತರೆ, ನಿಮಗೆ ಯಾವುದೇ ಗಮ್ಮು, ಟೀತು ಸಮಸ್ಯೆಗಳಿದ್ರೆ, ಅಂದ್ರೆ ಡೆಂಟಲ್ ಸಮಸ್ಯೆಗಳಿದ್ರೆ, ಈ ಹಲ್ಲು ಸಮಸ್ಯೆ ಇದ್ರೆ ತುಂಬಾ ಈಸಿಯಾಗಿ ಹೋಗಲಾಡಿಸಬಹುದು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಇನ್ನು ಹಳೆ ಕಾಲದಲ್ಲಿ ಈ ಯೂರಿನ್ ಅನ್ನು ಹಳೆ ಯೂರಿನ್ ಅನ್ನು ಉಪಯೋಗಿಸಿಕೊಂಡು ಬಟ್ಟಗಳು ವಾಶ್ ಮಾಡ್ಕೊತಾ ಇದ್ರು. ಬಟ್ಟೆಗಳೆಲ್ಲ ವಾಶ್ ಮಾಡೋದು ಹಳೆ ಮೂತ್ರದಲ್ಲಿ ಮಾಡ್ತಾ ಇದ್ರು. ಅದನ್ನು ಅತಿ ಸುಲಭವಾಗಿ ಮಾಡ್ಬೋದು. ಅದು ಯಾವುದೇ ಒಂಥರ ಅಂದ್ರೆ ಮಾಲಿನ್ಯ, ಕಲ್ಮಶ ಏನೇ ಇದ್ರು ಬಟ್ಟೆಗಳಲ್ಲಿ ತುಂಬಾ ಚೆನ್ನಾಗಿ ಹೋಗಲಾಡಿಸ್ತದೆ. ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಚೈನಾದಲ್ಲಿ ನ್ಯೂಸ್ ಏಜೆನ್ಸಿ, ಸೊ ಅದು ಗಿನ್ಹುವಾ ಗಿಹುವಾ ಅಂತದ್ದು, ಗಿನ್ಹುವಾ ಅನ್ನೋದು ಏನ್ ರಿಪೋರ್ಟ್ ಮಾಡತ್ತಂದ್ರೆ 3.5 ಮಿಲಿಯನ್ ಜನರು ಈ ಯೂರಿನ್ ಅನ್ನು ಉಪಯೋಗಿಸಿಕೊಂಡು ಅವರು ಆರೋಗ್ಯವಂತವಾಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಗುಜರಾತಲ್ಲಿ, ಎಸ್ಪೆಷಲಿ ಗುಜರಾತಲ್ಲಿ, ಸೊ ಒಂದು 0.3 ಮಿಲಿಯನ್ ಅಂತ ಅಷ್ಟು ಜನ ಇದು ಈಗಲೂ ಉಪಯೋಗಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? 0.3 ಮಿಲಿಯನ್ ಅಂದ್ರೆ ಒಂದು 10 ಲಕ್ಷ. 10 ಲಕ್ಷ ಇಂಟು 30% ಅಂದ್ರೆ ಎಷ್ಟಾಯ್ತು? ಒಂದು 3 ಲಕ್ಷ ಅಲ್ವಾ? 3 ಲಕ್ಷ ಜನರು ಗುಜರಾತಲ್ಲಿ ಈಗಲೂ ಈ ಥೆರಪಿಯನ್ನು ಉಪಯೋಗಿಸ್ತಾರೆ ಪ್ರತಿ ದಿವಸ. ಮತ್ತೆ ಮುಂಬೈಯಲ್ಲಿ ಇದನ್ನು 35,000 ಜನ ಈಗಲೂ ಪ್ರತಿ ದಿವಸ ಉಪಯೋಗಿಸ್ತಾರೆ. ನೋಡಿ, ಕೊರಿಯಾ, ಜಪಾನು ಇದರಲ್ಲಿ ತುಂಬಾ ಫೇಮಸ್ ಇದೆ. ಆಕ್ಚುಲಿ ಸಾಮಾನ್ಯ ಜನರಲ್ಲಿ ತುಂಬಾ ಫೇಮಸ್ ಕೊರಿಯಾ, ಜಪಾನ್ ಇದೆಲ್ಲ ನೋಡಿದ್ರೆ. ಸೊ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಪಾಶ್ಚಾತ್ಯ ದೇಶದಲ್ಲೂ ಈಗ ಪಾಪ್ಯುಲಾರಿಟಿ ಹೊಂದ್ತಾ ಇದೆ ಈ ಎಸ್ಪೆಷಲಿ ಶಿವೊಂಬ ಥೆರಪಿ. ಇದಕ್ಕೂ ಫಸ್ಟ್ ಇಂಡಿಯನ್ ಸಮ್ಮಿಟ್ ಏನ್ ಮಾಡಿದೆ ಅಂದ್ರೆ ಒಂದು ವರ್ಲ್ಡ್ ಸಮ್ಮಿಟ್ ಅಂತ ಮಾಡ್ತಾ ಇದ್ರು ಯೂರಿನ್ ಥೆರಪಿ ಮೇಲೆ. ಅದು ಇಂಡಿಯಾದಲ್ಲಿ 1996 ಅಲ್ಲಿ ಒಂದ್ಸರಿ ಆಯ್ತು. ಆಯ್ತಾ? ತುಂಬಾ ಸೈಂಟಿಸ್ಟ್ಗಳು, 600 ಡಾಕ್ಟರ್ಸ್ ಬಂದಿದ್ರು ಬೇರೆ ಬೇರೆ ದೇಶಗಳಿಂದ. ಸೆಕೆಂಡ್ ಸಮಿಟ್ 1999 ಆಯ್ತು, ಅಲ್ಲಿ ಒಂದು 1000 ಪೀಪಲ್ ಬಂದ್ರು. ಥರ್ಡ್ ಬಂದು 2003 ಅಲ್ಲಿ ಆಯ್ತು, ಅದು ಬ್ರೆಜಿಲಲ್ಲಿ ಆಯ್ತು. ಆಲ್ ಓವರ್ ವರ್ಲ್ಡ್ ಇಂದ ಅಲ್ಲಿ ಬಂದ್ರು. ಫೋರ್ತ್ ಸಮಿಟ್ ಕೊರಿಯಾದಲ್ಲಿ 2006 ಅಲ್ಲಿ ಆಯ್ತು. ಒಂದು 20 ಕಂಟ್ರೀಸ್ಗಳಿಂದ ಎಲ್ಲ ಕಡೆಯಿಂದ ಡಾಕ್ಟರ್ಸ್ ಎಲ್ಲರೂ ಬಂದ್ರು. 5ನೇ ವರ್ಲ್ಡ್ ಕಾನ್ಫರೆನ್ಸು ಮೆಕ್ಸಿಕೋದಲ್ಲಿ 2009 ಅಲ್ಲಿ ಆಯ್ತು. ಓಕೆ, ಅಲ್ಲಿ ಸಹ ಅನೇಕರು ರಿಸರ್ಚ್ ಮಾಡಿರುವಂತ ಅವರೆಲ್ಲ ರಿಸರ್ಚ್ ಸೈಂಟಿಸ್ಟ್ಗಳೆಲ್ಲ ಬಂದಿದ್ರು. ರಿಸರ್ಚ್ ಮಾಡೋದೆಲ್ಲ ಅಲ್ಲಿ ತಿಳಿಸಿದ್ದಾರೆ. ಆಮೇಲೆ 2013 ಅಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ಓಕೆ, ಅದು ಅಮೆರಿಕದಲ್ಲಿ ಆಯಿತು. ಅಲ್ಲಿನೂ ಸಹ ಅದ್ಭುತವಾದ ರೀತಿಯಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಸೈಂಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಅದಾದ್ಮೇಲೆ ತುಂಬಾ ವರ್ಷ ನಡೆದಿಲ್ಲ ಯಾವುದು ಕಾನ್ಫರೆನ್ಸು, ಬಟ್ ವರ್ಲ್ಡ್ ಕಾನ್ಫರೆನ್ಸ್ ಅಂತದ್ದು 2021 ಅಲ್ಲಿ ಒಂದು ಕಾನ್ಫರೆನ್ಸ್ ನಡೀತು. 6th ಮಾರ್ಚ್ 2021 ಅಲ್ಲಿ. ಅಲ್ಲಿ ತುಂಬಾ ಜನ, ಅವಾಗ ಕೋವಿಡ್ ಇತ್ತಲ್ಲ, ಆನ್ಲೈನ್ ಅಲ್ಲೇ ಸೇರಿದ್ರು. ಆನ್ಲೈನ್ ಕಾನ್ಫರೆನ್ಸೇ ಆಯಿತು ಹೇಳ್ಬೇಕಂದ್ರೆ. ಸೊ ಆ ಕಾನ್ಫರೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಅದ್ಭುತವಾದ ರೀತಿಯಲ್ಲಿ ಎಲ್ಲರೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಆನ್ಲೈನು, ಎಲ್ಲರೂ ಒಂದು ಅವರವರ ಸಮುದ್ರವನ್ನು ಒಂದು ಗ್ಲಾಸಲ್ಲಿ ಇಟ್ಕೊಂಡು ಪಬ್ಲಿಕ್ ಆಗಿ ಕುಡಿಯೋದು ಅಂತ ತೋರಿಸಿದ್ರು. ಪಬ್ಲಿಕ್ ಆಗಿ ಆ ಕಾನ್ಫರೆನ್ಸ್ ಅಲ್ಲೇ ಎಲ್ಲ ಈ ರೀತಿಯಲ್ಲಿ ನಾವು ಜೂಮಲ್ಲಿ ಕೂತಿರ್ತೀವಲ್ಲ, ಒಬ್ಬೊಬ್ರು ಅವರ ಗ್ಲಾಸ್, ಅವರ ಯೂರಿನ್ ಸ್ವಂತ ಇರುವನ್ನು ಇಟ್ಕೊಂಡು ಕುಡಿತಾ ತೋರಿಸ್ತಾ ಇದ್ರು. ಅದು ತುಂಬಾ ಚೆನ್ನಾಗಿತ್ತು ಆ ಪರ್ಟಿಕ್ಯುಲರ್ ಕಾನ್ಫರೆನ್ಸ್. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ತುಂಬಾ ಅಲ್ಲಿ ಎಲ್ಲ ಕಂಟ್ರೀಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಈವನ್ MBBS, MD ಡಾಕ್ಟರ್ಸ್, ಅಲೋಪತಿ ಎಲ್ಲರೂ ಇದರಲ್ಲಿ ಭಾಗವಾಗಿದ್ದಾರೆ. ಆಯ್ತಾ? ಸೊ ಎಲ್ಲರೂ ಅವರವರ ಅನುಭವಗಳು ಹಂಚ್ಕೊಂಡಿದ್ರು. ಸೊ ತುಂಬಾ ಯೂತ್ ಅಟ್ರಾಕ್ಟ್ ಆಗಿದ್ರು ಹೇಳ್ಬೇಕಂದ್ರೆ. ಓಕೆ, ಅವರವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹಂಚ್ಕೊಂಡಿದ್ದಾರೆ. ಸೊ ಇನ್ನು ರಿಸರ್ಚ್ ಪೇಪರ್ಸು, ಮ್ಯಾಗಝೈನ್ಸ್ ಎಲ್ಲ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಸೊ ಆ ರೀತಿಯಲ್ಲಿ
ಯಾರ್ಯಾರು ಈ ಅಲೋಪತಿಯಿಂದ ಫೆಡಪ್ ಆಗಿರ್ತಾರೋ ಅವರೆಲ್ಲರೂ ಸಹ ಈ ನ್ಯಾಚುರೋಪತಿ ಟೆಕ್ನಿಕ್ ಅನ್ನು ಉಪಯೋಗಿಸಿಕೊಂಡು ಜೀವನವನ್ನು ಅದ್ಭುತವಾದ ರೀತಿಯಲ್ಲಿ ಮಾಡ್ಕೋಬಹುದು. ಇನ್ನು 1958 ಒಂದು ಸೈನ್ಸ್ ಡೈಜೆಸ್ಟ್ ಅಂತ ಅಮೆರಿಕನ್ ಮ್ಯಾಗಝೈನ್ ಏನು ಹೇಳುತ್ತೆ ಅಂತಂದ್ರೆ, ಯೂರಿನಲ್ಲಿ ನೈಟ್ರೋಗ್ಲೈಸರಿನ್ ಅಂತ ಒಂದು ಪದಾರ್ಥ ಇದೆ, ಅದು ನೇರವಾಗಿ ನಮ್ಮ ಹಾರ್ಟ್ ಅಂದ್ರೆ ಹೃದಯ ಸಂಬಂಧಿತ ವ್ಯಾಧಿಗಳನ್ನು ಪರಿಹರಿಸ್ತದೆ ಅಂತ ಹೇಳಿದ್ದಾರೆ ನೋಡಿ. ಮತ್ತೆ 1961 ಅಂದ್ರೆ 1961 ಜರ್ಮನ್ ಡಾಕ್ಟರ್ ಒಬ್ರು, ಸೊ ಅವ್ರ ಹೆಸರು ನೋವಕ್ ಅಂತ, ಅವ್ರು ಏನು ಕ್ಲೈಮ್ ಮಾಡ್ತಾರೆ ಅಂದ್ರೆ ನೋಡಿ, ಅವ್ರು ಅನೇಕ ಆರ್ಟಿಕಲ್ಸು ಬರೆದಿದ್ದಾರೆ. ಈ ಏನಂತ ಬರೀತಾರೆ ಅಂದ್ರೆ, ಹ್ಯೂಮನ್ ಯೂರಿನಿಂದ ಟ್ಯೂಮರ್ಸ್ ಟ್ಯೂಮರ್ಸ್ ಅನ್ನು ಸಹ ಅವ್ರು ಕರಗಿಸಬಹುದು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. 1965 ಒಂದು ಅಮೆರಿಕನ್ ಹೆಲ್ತ್ ರಿವ್ಯೂ ಅಂತ ಒಂದಿದೆ, ಅದು ಅವ್ರು ಏನು ಕ್ಲೈಮ್ ಮಾಡ್ತಾರೆ ಅಂದ್ರೆ, ಯೂರಿನಿಂದ ಟ್ಯೂಬರ್ಕ್ಯುಲೋಸಿಸ್ ಅನ್ನು ಈಸಿಯಾಗಿ ಪರಿಹರಿಸಬಹುದು ಅಂತ ಅವರು ಹೇಳ್ತಾರೆ. ಇನ್ನೊಂದು ಯೂರೋನೆಕ್ಸ್ ಅಂತ ಒಂದು ಪ್ರಿಪೇರ್ ಮಾಡ್ತಾರೆ ಹ್ಯೂಮನ್ ಯೂರಿನಿಂದ. 1967 ಇದು ತಯಾರು ಮಾಡಿದ್ದಾರೆ. ಯೂರೋನೆಕ್ಸ್ ನೆನ್ಪಿಟ್ಕೊಳ್ಳಿ, ಯೂರೋನೆಕ್ಸ್ ಇದು ಹ್ಯೂಮನ್ ಯೂರಿನ್ ತಯಾರಾಗಿರೋದು 1967 1967 ಇದು ಹಾರ್ಟ್ ಅಟ್ಯಾಕ್ ಅನ್ನು ಶಾಶ್ವತವಾಗಿ ಪರಿಹಾರ ಮಾಡುತ್ತೆ. ಹಾರ್ಟ್ ಅಟ್ಯಾಕ್ ಅನ್ನು ಶಾಶ್ವತವಾಗಿ ಪರಿಹಾರ ಮಾಡುತ್ತೆ, ನೋಡ್ಕೊಳ್ಳಿ. ಫಾರ್ಮಸ್ಯೂಟಿಕಲ್ ಕಂಪನೀಸು ಅವರು ಏನೋ ಒಂಥರ ಇದು ಯೂರಿನ್ ಅಂದ್ರೆ ನೆಗ್ಲೆಕ್ಟ್ ತರ ವ್ಯವಹಾರ ಮಾಡ್ತಾರೆ. ಆದ್ರೆ ನಿಮ್ಗೆ ಗೊತ್ತಿದ್ರಿ, ಎಷ್ಟೋ ರಿಸರ್ಚ್ ಮಾಡಿಕೊಂಡು ಪಬ್ಲಿಕ್ ಗೊತ್ತಿಲ್ಲದೆ ನೋಡಿದ್ರ ಇಂಥ ಯೂರೋನೆಕ್ಸ್ ಅಂತ ಒಂದು ಮೆಡಿಸಿನ್ ಅನ್ನು ತಯಾರು ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ನೆನಪಿಟ್ಕೊಳ್ಳಿ. ಆದ್ರೆ ಒಂದು ಸಮಯದಲ್ಲಿ ಅವರು ಹೇಳಿರ್ಬೋದು ಇದು ವ್ಯರ್ಥ, ಈಗಲೂ ಹೇಳ್ಬೋದು ವ್ಯರ್ಥ, ಇದು ಅದು ವೇಸ್ಟ್ ಅದೆಲ್ಲ ಅಂತ. ಆದ್ರೆ ಅವ್ರಿಗೆ ಅದೊಂದು ಗೋಲ್ಡನ್ ಅಂದ್ರೆ ಒಂಥರ ಅದು ವೇಸ್ಟ್ ವಾಟರ್ ಅಲ್ಲ, ಗೋಲ್ಡನ್ ವಾಟರ್ ಅವ್ರಿಗೆ, ಯಾಕಂದ್ರೆ ಇಷ್ಟು ಪದಾರ್ಥಗಳು ತಯಾರು ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಆಮೇಲೆ 1973 ಡಾಕ್ಟರ್ ಹೆಮೋ ಅಂತ ಕ್ಯೋಟೋ ಯೂನಿವರ್ಸಿಟಿ ಜಪಾನಿಂದ ಅವ್ರು ಹೇಳಂತ ಏನಂದ್ರೆ, ಈ ಯೂರಿನಲ್ಲಿರುವಂಥ ಪದಾರ್ಥಗಳಿಂದ ಕ್ಯಾನ್ಸರ್ನ ಕ್ಯೂರ್ ಮಾಡ್ಬೋದು ಅಂತ, ಆಯ್ತಾ. ಇನ್ನೊಬ್ಬರು ಮೋರಿಸ್ ವಿಲ್ಸನ್, ಇವೆಲ್ಲ ಪ್ರಪಂಚ ವಿಖ್ಯಾತ ಹೊಂದಿರುವಂಥ ಒಂದು ವ್ಯಕ್ತಿ. ಯಾರಿವರು ಅಂದ್ರೆ, ಮೌಂಟೇನ್ ಎವರೆಸ್ಟ್ ಅನ್ನು ಅಧಿರೋಹಣ ಮಾಡಿರುವಂಥ ವ್ಯಕ್ತಿ. ಇವರು ಪ್ರತಿಯೊಬ್ಬರು ಯಾವುದೇ ಈ ಮೌಂಟೇನ್ ಅಂದ್ರೆ ಪರ್ವತಗಳು ಅಧಿರೋಹಣ ಮಾಡಬೇಕಂದ್ರೆ ಅವರೆಲ್ಲರೂ ಸಹ ಈ ಯೂರಿನನ್ನು ಕುಡಿದು ಆಮೇಲೆ ಪರ್ವತವನ್ನು ಆರೋಹಣ ಮಾಡ್ತಾರೆ ಅಂತ ಅದನ್ನು ಹೇಳಿದ್ದಾರೆ. ಯಾಕಂದ್ರೆ ಒಳ್ಳೆ ಶಕ್ತಿಯಿಂದ ಆ ಪರ್ವತವನ್ನು ಕ್ಲೈಮ್ ಮಾಡ್ಬೋದು, ಆ ರೀತಿಯಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಸೊ 1990 1990 ಏನ್ ಮಾಡಿದೆ ಅಂದ್ರೆ, ಡಾಕ್ಟರ್ SR ಬುರ್ಜಿನ್ಸ್ಕಿ US ಅಂದ್ರೆ ಅಮೆರಿಕ ಇವರು ಆಂಕಾಲಜಿ ನ್ಯೂಸ್ ಅಲ್ಲಿ ಬರೀತಾರೆ ಈ ರೀತಿಯಲ್ಲಿ, ಏನಂತಂದ್ರೆ ಹ್ಯೂಮನ್ ಯೂರಿನ್ ಅಲ್ಲಿ ಆಂಟಿ ಟ್ಯೂಮರ್ ಏಜೆಂಟ್ ಒಂದಿದೆ, ಅದ್ರ ಹೆಸರು ಆಂಟಿನಿಯೋಪ್ಲಾಸ್ಟಿನ್. ಇದು ನಾನು ಈಗಾಗಲೇ ಎಷ್ಟೋ ಸಲ ಹೇಳಿದೆ. ಇದು ಏನ್ ಮಾಡತ್ತಪ್ಪ ಅಂದ್ರೆ, ಕ್ಯಾನ್ಸರ್ ಸೆಲ್ಸ್ ಅನ್ನು ನಾರ್ಮಲ್ ಸೆಲ್ಸ್ ಆಗಿ ಪರಿವರ್ತನೆಗೊಳಿಸ್ತದೆ. ನೋಡಿದ್ರ, ಇಷ್ಟು ವಿಷಯ ಇದೆ ಸ್ನೇಹಿತರೆ. ಆಮೇಲೆ ಇದೇ ರೀತಿಯಲ್ಲಿ 1991 ಡಾಕ್ಟರ್ ಕೆನ್ ಹಾಸಿಬಿರಾ ಅಂತವರು, ಇವರು ಫೇಮಸ್ ಒಂದು ಲ್ಯಾಬೊರೇಟರಿ ನಡೆಸ್ತಾ ಇದ್ರು, ಫೇಮಸ್ ಲ್ಯಾಬೊರೇಟರಿ, ಆಯ್ತಾ. ಅವರು ಆ ಲ್ಯಾಬೊರೇಟರಿ ಹೆಸರು ಏನಂದ್ರೆ ಹಸಿಬಿರಾ ಅಂತ ಒಂದು ಲ್ಯಾಬೊರೇಟರಿ. ಅವರು ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ಮೊರಾರ್ಜಿ ದೇಸಾಯಿಗೆ ಒಂದು ಲೆಟರ್ ಬರೀತಾರೆ. ಓಕೆ, ಸೊ ಏನಂತಂದ್ರೆ ಈ ಡಾಕ್ಟರ್ ಏನಂತ ಬರೀತಾರೆ ಅಂದ್ರೆ, ನಾನು ಈ ಶಿವಮ್ಮನ ಬಳಸ್ಕೊಂಡು ಅನೇಕ ಕ್ಯಾನ್ಸರ್ಸ್ ಕ್ಯೂರ್ ಮಾಡಿದೀನಿ ಅಂತ ಒಂದು ಲೆಟರ್ ಅಲ್ಲಿ ಬರಿ ಕಳಿಸ್ತಾರೆ. ಯಾರಿಗೆ? ಇವರಿಗೆ, ಮೊರಾರ್ಜಿ ದೇಸಾಯಿಗೆ. ಇನ್ನೊಂದು ಚೈನೀಸ್ ಡಾಕ್ಟರ್, ಫೇಮಸ್ ಡಾಕ್ಟರ್ ಒಬ್ರು ಇದ್ದಾರೆ, ಅವರು ಆಂಗ್ಲಿನ್ ಸೆಂಗ್ ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ, ನಮ್ಮ ಮೂತ್ರ ರಕ್ತಕ್ಕಿಂತ ಇನ್ನೂ ಶುದ್ಧವಾದದ್ದು, ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ನೋಡಿದ್ರ, ಯಾಕಂದ್ರೆ ಫಿಲ್ಟರ್ ಮಾಡಿ ಕಳಿಸೋದು, ಅಲ್ಟ್ರಾ ಫಿಲ್ಟ್ರೇಟ್ ಅಂತ ಹೇಳ್ತೀವಿ ನಾವು. ಅಲ್ಟ್ರಾ ಫಿಲ್ಟ್ರೇಟ್ ಬ್ಲಡ್ ಪ್ಲಾಸ್ಮಾ ಫಿಲ್ಟ್ರೇಟ್ ಅಂತ ಹೇಳ್ತೀವಿ ನಾವು, ಅಲ್ವಾ? ಅದಕ್ಕೋಸ್ಕರ ಈ ರೀತಿಯಲ್ಲಿ. ಸೊ ಆಯುರ್ವೇದ ಕಂಪನಿ ಸಹ ಇದರ ಮೇಲೆ ಅನೇಕ ರಿಸರ್ಚ್ ಮಾಡಿದೆ. ಓಕೆ, ಅದು ಸಹ ಆಯುರ್ವೇದ ಕಂಪನಿ ಸಹ ರಿಸರ್ಚ್ ಮಾಡಿ ಕ್ಯಾನ್ಸರ್ ಅಂತ ಅದನ್ನು ಹೋಗಲಾಡಿಸಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಲ್ಯಾಬೊರೇಟರಿ ಟೆಸ್ಟ್ ಮಾಡಿ ಹ್ಯೂಮನ್ ಯೂರಿನ್ ಅನ್ನೋದು ಈ ಹಸು ಯೂರಿನ್ಕ್ಕಿಂತ, ಕೌ ಯೂರಿನ್ಕ್ಕಿಂತ ಮೋಸ್ಟ್ ಎಫೆಕ್ಟಿವ್ ಅಂತ ಅನೇಕ ಆಯುರ್ವೇದಿಕ್ ಲ್ಯಾಬೊರೇಟರೀಸ್ ತಿಳಿಸಿದ್ದಾರೆ. ಆಮೇಲೆ ಎಸ್ಪೆಷಲಿ ನಮ್ಮ ಹಳೆ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ಮೊರಾರ್ಜಿ ದೇಸಾಯಿ ಅವರು ಇದನ್ನು ತುಂಬಾ ಪ್ರಸಿದ್ಧಿ ಹೊಂದಕ್ಕೆ ತುಂಬಾ ಕಾರಣಭೂತ ಆಗಿದ್ದಾರೆ. ಹೇಳ್ಬೇಕಂದ್ರೆ, ಟ್ರೈಬಲ್ ಅಂದ್ರೆ ಒಂದು ಅರಣ್ಯ ಪ್ರಾಂತದಲ್ಲಿ
ಮತ್ತೆ ಋಷಿ ಮುನಿಗಳು ಅಭ್ಯಾಸ ಮಾಡ್ತಾರಂತ ಈ ವಿದ್ಯೆಯನ್ನು ಆಚೆ ಕಡೆ ತಂದು ನಾರ್ಮಲ್ ಪೀಪಲ್ಗೆ ಪರಿಚಯ ಮಾಡೋದ್ರಲ್ಲಿ ಸೊ ತುಂಬಾ ಮೂಲಭೂತ ಕಾರಣ ಆಗಿರುವಂತ ವ್ಯಕ್ತಿ ಅಂದ್ರೆ ನಮ್ಮ ಹಳೆ ಪ್ರೈಮ್ ಮಿನಿಸ್ಟರ್ ಮೊರಾರ್ಜ್ ಮೊರಾರ್ಜ್ ದೇಸಾಯಿ ಅವರು. ಅದನ್ನ ನೆನ್ಪಿಟ್ಕೋಬೇಕು ನಾವು. ಸೊ ಅವರು ಹೇಳ್ತಾ ಇದ್ರು, ಓಪನ್ ಆಗಿ ಹೇಳ್ತಾ ಇದ್ರು, ಈ ಸೋಂದಾರ ಅಂತದ್ದು ಖಂಡಿತ ಇದು ಅಮೃತ ಸಮಾನ ಅಂತ ಹೇಳ್ತಾ ಇದ್ರು. ಅಮೃತ ಸಮಾನ ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ಇನ್ನೊಂದು, ಈ ಸೋಂದಾರವನ್ನು ಅವರು ಓದಿರೋದೇ JW ಆರ್ಮ್ಸ್ಟ್ರಾಂಗ್ ಅಂತ ಇದಾರಲ್ಲ, ಅವ್ರು ಬರೆದಿರುವಂತ ವಾಟರ್ ಆಫ್ ಲೈಫ್ ಅಂತ ಬುಕ್ಕಿಂದ ತಿಳ್ಕೊಂಡಿರೋದು. ಈ ಬುಕ್ ಅನ್ನು ರಾವೋಜಿ ಭಾಯ್ ಪಟೇಲ್ ಅವರು ಅನೇಕ ಸರಿ ಹೇಳಿದ್ದೀನಿ ನಾನು. ರಾವೋಜಿ ಭಾಯ್ ಪಟೇಲ್ ಅಂತ ಅವರು ಮಹಾತ್ಮ ಗಾಂಧಿ ಅಸಿಸ್ಟೆಂಟ್ ಆಗಿರ್ತಾರೆ, ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ತಾರೆ. ಅವರು ಈ JW ಆರ್ಮ್ಸ್ಟ್ರಾಂಗ್ ಬರೆದಿರುವಂಥ ವಾಟರ್ ಆಫ್ ಲೈಫ್ ಬುಕ್ ಅನ್ನು ನಮ್ಮ ಮೊರಾರ್ಜಿ ದೇಸಾಯಿ ಅವರಿಗೂ ಪ್ರೆಸೆಂಟೇಷನ್ ಕೊಡುವಾಗ, ಗಿಫ್ಟ್ ಕೊಡುವಾಗ ಅದನ್ನು ಓದಿಕೊಂಡೇ ಇವರು ಇದು ಅಭ್ಯಾಸವನ್ನು ಮಾಡಿಕೊಂಡಿರೋದು. ಅರ್ಥ ಆಯ್ತಾ? ನೇರವಾಗಿ ಮೊರಾರ್ಜಿ ದೇಸಾಯಿ ಅವರನ್ನು, ಹಳೆ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿಯನ್ನು ಅವ್ರನ್ನು ಇಂಟರ್ವ್ಯೂ ಮಾಡಿರ್ತಾರೆ. US ಹೋಗಿರ್ತಾರೆ ಒಂದ್ಸರಿ, ಅಮೆರಿಕಕ್ಕೆ ಪ್ರಯಾಣ ಆಗಿ ಹೋಗಿರ್ತಾರೆ. ಅಲ್ಲಿ ಒಂದು ಫೇಮಸ್ ಜರ್ನಲಿಸ್ಟ್ ಆಗಿರುವಂತ ಅವ್ರ ಹೆಸರು ಡಾನ್ ರಾಥರ್ ಅಂತ ಅವರು ಒಂದು ಅದ್ಭುತ ಇಂಟರ್ವ್ಯೂ ಮಾಡ್ತಾರೆ. ಅದು ಈಗಲೂ ನೀವು ಡೈರೆಕ್ಟ್ ನೇರವಾಗಿ ಯೂಟ್ಯೂಬಲ್ಲಿ ನೋಡ್ಕೋಬಹುದು. ಆ ಇಂಟರ್ವ್ಯೂದಿಂದ ಹೇಳ್ಬೇಕಂದ್ರೆ ಇಡೀ ಪ್ರಪಂಚಕ್ಕೆ ತಿಳಿಸಿಕೊಡ್ತಾರೆ ಈ ವಿದ್ಯೆಯನ್ನು. ಅರ್ಥ ಆಯ್ತಾ? ಆಮೇಲೆ ಎಸ್ಪೆಷಲಿ ಮೊರಾರ್ಜಿ ದೇಸಾಯಿ ಫಾಲೋಯರ್ಸ್ ಈಗಲೂ ಏನಂತ ಕರೀತಾರೆ ಅಂದ್ರೆ ಈ ಸ್ವಯಂವನ್ನು ಮೊರಾರ್ಜಿ ಕೋಲಾ ಅಂತ ಕರೀತಾರೆ. ಕೋಕೋ ಕೋಲಾ ಗೊತ್ತಾ? ಅದೇ ರೀತಿಯಲ್ಲಿ ಮೊರಾರ್ಜಿ ಕೋಲಾ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಇಷ್ಟು ಆಗಿದೆ ಸ್ನೇಹಿತರೆ. ಸೊ ಮೊರಾರ್ಜಿ ದೇಸಾಯಿ ಜೊತೆಗೆ ಹಳೆ ಪ್ರೈಮ್ ಮಿನಿಸ್ಟರ್ ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ರು. ಅವರ ಹೆಸರು ಡಾಕ್ಟರ್ ಜೀವರಾಜ್ ಮೆಹ್ತಾ. ಅವರು ಸಹ ಸೋಂದಾರವನ್ನು ಉಪಯೋಗಿಸ್ತಾ ಇದ್ರು. ಈ ರೀತಿಯಲ್ಲಿ ಸೋಂದಾರವನ್ನು ಅವರು ಸಹ ಉಪಯೋಗಿಸ್ತಾ ಇದ್ರು. ನೆನ್ಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಆಗತ್ತೆ. ಸೊ ಏನಂತಂದ್ರೆ ನೋಡಿ, ಈ ಕಾಮನ್ ಪೀಪಲ್ ಇರ್ತಾರಲ್ಲ, ಅಂದ್ರೆ ಒಂಥರ ಸಾಮಾನ್ಯ ವ್ಯಕ್ತಿಗಳು, ಬಡತನ ಇರುವಂತ ವ್ಯಕ್ತಿಗಳು, ಅವರು ಊಟ ಸಿಗೋದೇ ಕಷ್ಟ ಅಲ್ವಾ? ಊಟ ಸಿಗೋದೇ ಬೆಳಗ್ಗೆ ಸಾಯಂಕಾಲ ಊಟ ಸಿಕ್ಕರೆ ಸಾಕು ಅಂತ ಪರಿಸ್ಥಿತಿ ಇರ್ತಾರೆ. ಅವ್ರಿಗೆ ಏನಾದ್ರೂ ವ್ಯಾಧಿಗಳು ಬಂದ್ರೆ ಯಾರು ಕಾಪಾಡ್ತಾರೆ? ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ? ಅಂತ ವ್ಯಕ್ತಿಗಳಿಗೆ ಈ ಸೋಮೂತ್ರ ಅನ್ನೋದು ಒಂಥರ ಅವ್ರಿಗೆ ಎಷ್ಟೋ ಆಶೀರ್ವಾದ ಹೇಳ್ಬೇಕಂದ್ರೆ. ಅಂತ ವ್ಯಕ್ತಿಗಳಿಗೆ ಅದನ್ನು ಯಾವುದೇ ವ್ಯಾಧಿ ಬಗ್ಗೆ ಸಂಬಂಧ ಇಲ್ಲ. ಜಸ್ಟ್ ಅವ್ರು ಮಾಡಬೇಕಾಗಿರೋದು ಸಿಂಪಲ್ ನಾರ್ಮಲ್ ಆಹಾರ, ಈವನ್ ರೋಟಿ, ಒಂದು ದಾಲು ಇಷ್ಟು ತಿಂದರೂ ಸಾಕು, ಏನು ತೊಂದರೆ ಇಲ್ಲ. ತರಕಾರಿಗಳು ತಿನ್ನಿ, ಅಷ್ಟೇ ಸಾಕು. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ವಾಕಿಂಗ್ ಮಾಡೋದು, ಚೆನ್ನಾಗಿ ವಾಕಿಂಗ್ ಮಾಡೋದು, ಮತ್ತೆ ಮೂತ್ರ ಕುಡಿಯೋದು. ಇಷ್ಟು ಮಾಡ್ಕೊಂಡ್ರೆ ಯಾವ ವ್ಯಾಧಿ ಹೆಸರು ಸಂಬಂಧ ಇಲ್ಲ. ಎಲ್ಲ ವ್ಯಾಧಿಗಳನ್ನು ಹೋಗಲಾಡಿಸ್ತದೆ. ಅದಕ್ಕೆ ಇದನ್ನು ದಿ ಮೋಸ್ಟ್ ಕಾಮನ್ ಪೂರ್ ಪೀಪಲ್ ಮೆಡಿಸನ್ ಅಂತ ಹೇಳ್ಬೋದು ಶಿವಮ್ಮನ್. ನೆನ್ಪಿಟ್ಕೊಳ್ಳಿ ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೋಬಹುದು. ಆಮೇಲೆ ಸೊ ಏನಂತಂದ್ರೆ, ಈ ಯಾವುದೇ ರೀತಿಯಲ್ಲಿ ನಾವು ಕೋವಿಡ್ ವ್ಯಾಕ್ಸಿನ್ ಟೈಮಲ್ಲಿ ನೀವೆಲ್ಲ ನೆನಪಿರ್ಬೋದು, ನಾನು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂತ ಗರ್ವದಿಂದ ಹೇಳ್ತಾ ಇದ್ವಿಲ್ಲ. ಅದೇ ರೀತಿಯಲ್ಲಿ ನಾನು ಈಗ ಸೋಂದಾರ ತಗೊಂತಾ ಇದ್ದೀನಿ ಅಂತ ಹೇಳೋದು ತೊಂದರೆ ಇಲ್ಲ. ಏನು ಅದರಲ್ಲಿ ನಾಚಿಕೆನೂ ಇಲ್ಲ, ಏನು ಹೆಸಿಟೇಷನ್ ಇಟ್ಕೋಬಾರದು. ಆ ಸಮಯದಲ್ಲಿ, ಕೋವಿಡ್ ಸಮಯದಲ್ಲಿ ಪ್ರತಿಯೊಬ್ಬರು ನಾನು ಕೋವಿಡ್ ವ್ಯಾಕ್ಸಿನ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಗರ್ವದಿಂದ ಹೇಳ್ತಾ ಇದ್ವಿ. ಅಂದ್ರೆ ಅದೇನೋ ಒಂಥರ ಪ್ರೈಡ್ ಇಂದ. ಅದೇ ರೀತಿಯಲ್ಲಿ ಈಗಲೂ ಅಷ್ಟೇ, ನಾನು ಸೋಂದಾರ ತಗೊಂತಾ ಇದ್ದೀನಿ ಅಂತ ಹೇಳೋದಕ್ಕೆ ಯಾವುದೇ ನಾಚಿಕೆ ಮುಜುಗರ ಇಲ್ಲ. ಇನ್ನೊಂದು, ಕೆಲವೇ ದಿನದಲ್ಲಿ ನಿಮಗೆ ಸಮಯ ಬರುತ್ತೆ ಈ ರೀತಿಯಲ್ಲಿ. ಯಾವ ರೀತಿಯಲ್ಲಿ ಅಂದ್ರೆ ಸೋಂದಾರ ಕ್ಲಬ್ಬು, ಗೋಲ್ಡನ್ ಅಮೃತ್ ಫೌಂಡೇಶನ್ ಅಲ್ವಾ, ಸೊ ವಾಟರ್ ಆಫ್ ಲೈಫ್ ಸೆಂಟರ್, ಇಂಥವೆಲ್ಲ ಅನೇಕ ಆರ್ಗನೈಸೇಷನ್ಸ್, ಅನೇಕ ಫೌಂಡೇಶನ್ ಸ್ಟಾರ್ಟ್ ಆಗ್ತವೆ, ಬೇಗನೆ ಸ್ಟಾರ್ಟ್ ಆಗ್ತವೆ. ಅರ್ಥ ಆಯ್ತಾ? ಅದು ನಾವು ನೋಡೋಂಥ ಸಮಯ ಹತ್ರ ಇದೆ. ಈಗಾಗಲೇ ನೋಡ್ತಾ ಇದ್ದಲ್ಲ, ಲಾಫಿಂಗ್ ಥೆರಪಿ ಕ್ಲಬ್ಬು, ಯೋಗ ಥೆರಪಿ ಕ್ಲಬ್ಬು, ಅದೇ ರೀತಿಯಲ್ಲಿ ಸೋಂದಾರ ಕ್ಲಬ್ಬು ಬರ್ತವೆ. ಆಯ್ತಾ? ಅಲ್ಲಿ ಸೋಂದಾರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾರೆ. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಒಗ್ಗಟ್ಟಾಗಿ ಶೇರ್ ಮಾಡ್ಕೋಬಹುದು, ಒಬ್ಬರಿನೊಬ್ಬರಿಗೆ ಸಹಾಯ ಮಾಡ್ಬೋದು. ತುಂಬಾ ಜನ ವೆಯ್ಟಿಂಗ್ ಮಾಡಿಕೊಂಡು ಆ ಮೆಂಬರ್ಶಿಪ್ ತಗೊಳಕ್ಕೆ ವೆಯ್ಟ್ ಮಾಡೋಂಥ ಸಮಯ ಬರ್ತದೆ. ಅಂದ್ರೆ ಮೆಂಬರ್ಶಿಪ್ ತಗೊಂಡಕ್ಕನೆ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಬರೋಂಥ ಅವಕಾಶ ದಿನದಲ್ಲಿ ಇದೆ ಅಂತ ನಿಮಗೆ ಹೇಳ್ತಾ ಇದ್ದೇನೆ. ಆಯ್ತಾ? ಆ ರೀತಿಯಲ್ಲಿ ಸೊ ಯಾರೇ ಓಕೆ ಅಂದ್ರೆ ಸಿಕ್ ಪೇಷಂಟ್ಸ್ಗೆ
ಓಕೆ, ಅವರು ಸ್ವಂತ ಯೂರಿನ್ ಕೊಟ್ಟು ಅವರನ್ನ ಆರೋಗ್ಯವನ್ನು ಅವರ ಪೂರ್ತಿ ಆರೋಗ್ಯವನ್ನು ನಾವು ಕಾಪಾಡ್ಬೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಗವರ್ನಮೆಂಟ್ ಇದಕ್ಕೆ ಏನು ಮಾಡ್ಬೇಕು? ಗವರ್ನಮೆಂಟ್ ಕಡೆಯಿಂದ ಏನು ಮಾಡ್ಬೇಕಂದ್ರೆ ಈ ರಿಸರ್ಚ್ಗೆ ಸ್ವಲ್ಪ ಫಂಡ್ಸ್ ಕೊಡಬೇಕು. ಇದಕ್ಕೂ ರಿಸರ್ಚ್ಗೆ ಫಂಡ್ಸ್ ಕೊಟ್ಟು ಇದು ಪ್ರಮೋಟ್ ಮಾಡಿದರೆ ನಿಜವಾಗಿ ಇದನ್ನು ಇನ್ನೂ ಹೆಚ್ಚಾಗಿ ರೀತಿಯಲ್ಲಿ ಬೆಳೆಸ್ಬೋದು. ಆದರೆ ಅದು ಇನ್ನೂ ಆಗ್ತಾ ಇಲ್ಲ. ಸೊ ನಾವು ಮುಂದಿನ ದಿನಗಳಲ್ಲಿ ಆಗತ್ತೆ ಅಂತ ನಾವು ನಿರೀಕ್ಷೆ ಮಾಡೋಣ. ಓಕೆ, ಎಸ್ಪೆಷಲಿ ನಮ್ಮ ತಾಯಿಗಳು ಮನೆಯಲ್ಲಿ ಅವರು ಈ ಸೌಂದರ್ಯವನ್ನು ಅದ್ಭುತವಾದ ರೀತಿಯಲ್ಲಿ ಕಾಪಾಡ್ಕೊತ ಬರ್ತಾ ಇದ್ದಾರೆ. ಆಯ್ತಾ? ಸೊ ಅವರ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಮತ್ತೆ ಇದು ಉಪಯೋಗಿಸಿದರೆ ಅವರ ಮಕ್ಕಳ ಆರೋಗ್ಯವನ್ನು ಕಾಪಾಡ್ಬೋದು ಅಲ್ವಾ? ಮತ್ತೆ ಇಂಥ ಅದ್ಭುತವಾದ ನ್ಯಾಚುರೋಪತಿ ಸಿಸ್ಟಮ್ ಅನ್ನು ನಾವು ಉಳಿಸ್ಬೋದು ಈ ಭೂಮಿ ಮೇಲೆ. ಆಯ್ತಾ? ಎಸ್ಪೆಷಲಿ ತಾಯಿಗಳು ಉಪಯೋಗಿಸಿದ್ರೆ ಇಷ್ಟು ಲಾಭ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಆ ಸಮಯದಲ್ಲಿ ಇದೆಲ್ಲ ಬರೆಯುವಾಗ ಇವರು ಪ್ರಿನ್ಸಿಪಲ್ ಸಾಹೇಬ್ ಮನಸ್ಸಲ್ಲಿ ಒಬ್ಬರ ಬಗ್ಗೆ ನೆನಪು ಬರ್ತಾ ಇದೆ. ಏನಂತಂದ್ರೆ ಇಕ್ಬಾಲ್ ಅವರ ತಾಯಿ ಬಗ್ಗೆ. ನೋಡಿ, ಇಕ್ಬಾಲ್ ತಾಯಿ ಬಗ್ಗೆ ಇವರಿಗೆ ಸ್ವಲ್ಪ ನೆನಪಿಗಳು ಬರ್ತಾ ಇದೆ. ಯಾಕೆ ಅಂತ ಅರ್ಥ ಆಗಿಲ್ಲ. ಸೊ ನಿಮ್ಗೆ ಗೊತ್ತಲ್ಲ, ಇಕ್ಬಾಲ್ ಅವರ ತಾಯಿ ಒಂಥರ ಭಯಾನಕರ ಹೊಟ್ಟೆ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಇಂದ ಆಚೆ ಬಂದಿರ್ತಾರೆ. ಆಯ್ತಾ? ಆದ್ರೆ ಇವರು ಡೌಟು, ಈ ಮಧ್ಯದಲ್ಲಿ ನಾನು ತಿಳ್ಕೊಂಡಿಲ್ಲಲ್ಲ ಏನಾಯ್ತು ಅಂತ ಒಂದು ಸಂಶಯ ಬರುತ್ತೆ. ಅವಾಗ ಎನಿವೆ ನೆಕ್ಸ್ಟ್ ಏನಾಗತ್ತಂದ್ರೆ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಾರೆ. ನಾರ್ಮಲ್ ರೊಟೀನ್ ಆಗಿ ಪ್ರಿನ್ಸಿಪಲ್ ಸಾಹೇಬ್ ಕಾಲೇಜ್ಗೆ ಹೋಗುವಾಗ ಅಲ್ಲಿ ಒಂದು ವ್ಯಕ್ತಿ ಕೂತಿರ್ತಾರೆ, ಸ್ವೀಟ್ ಬಾಕ್ಸ್ ತಗೊಂಡು ಅಲ್ಲಿ ಕೂತಿರ್ತಾರೆ. ಯಾರಪ್ಪ ಅಂತಂದ್ರೆ ಜೋಶಿ. ಸೊ ಅವರು ಕೇಳ್ತಾರೆ, ಏನೊಂದು ಅಂದ್ರೆ ಸಮಾಚಾರ ಏನು ಅಂತಂದ್ರೆ, ಏನಿಲ್ಲ ಪ್ರಿನ್ಸಿಪಲ್ ಸಾಹೇಬ್, ವೆರಿ ಹ್ಯಾಪಿ ಟುಡೇ. ಏನು ಅಂತಂದ್ರೆ ನನ್ನ ದೀರ್ಘಕಾಲ ಒಂದು ಕನಸು ನೆನೆಸು ಮಾಡಿದೆ ನೀವು ಅಂತ. ಏನಂತಂದ್ರೆ ಆಲ್ಮೋಸ್ಟ್ ಬುಕ್ ಕಂಪ್ಲೀಷನ್ ಬಂದಿಲ್ಲ, ಅದಕ್ಕೆ ನಾನು ಸ್ವೀಟ್ ತಗೊಂಡು ಬಂದಿದ್ದೀನಿ ನಿಮ್ಗೋಸ್ಕರ ಅಂತ ಹೇಳ್ತಾರೆ. ಸೊ ಆದರೆ ನಿಮ್ಮ ಸಜೆಷನ್ಸು, ನಿಮ್ಮ ಎಲ್ಲ ಮಾರ್ಪಿಡಿಗಳು ಏನೇ ನಿಮ್ಮ ಸಜೆಷನ್ಸು ಎಡಿಷನ್ಸ್ ಏನಾದಿದ್ರೆ ಅದೆಲ್ಲ ಆದ್ಮೇಲೆ ನಾನು ಬುಕ್ ಪ್ರಚನೆ ಮಾಡೋದು. ಸೊ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ಸ್ ಬೇಕು ಅಂತ, ಸಲಹೆಗಳು ಬೇಕು ಅಂತ ಹೇಳ್ತಾರೆ. ಓಕೆ, ಎನಿವೇ ಪ್ರಿನ್ಸಿಪಲ್ ಸಾಹೇಬ್, ನೀವು ಗ್ರೇಟ್ ಸರ್ವಿಸ್ ಮಾಡಿದ್ರ ಹ್ಯುಮ್ಯಾನಿಟಿಗೆ ಅಂತ ಹೇಳ್ಬಿಟ್ಟು ಈ ಸ್ವೀಟ್ ಬಾಕ್ಸ್ ತಂದಿದ್ದೀನಿ ಅಂತ ಹೇಳ್ತಾರೆ. ಈ ಕಮಿಂಗ್ ಜನರೇಷನ್ಸ್ ಎಲ್ಲ ನಿಮ್ಮ ಬುಕ್ಕನ್ನು ಲೈಬ್ರರಿ ಮೇಂಟೈನ್ ಮಾಡ್ಕೊತಾರೆ, ಲೈಬ್ರರಿ ಇಟ್ಕೊಂಡು ಓದ್ತಾರೆ ಈ ಬುಕ್ಕು ಅಂತ ರೀತಿಯಲ್ಲಿ ಹೇಳ್ತಾರೆ. ಆಯ್ತಂತೇಳಿ ಸೊ ಅವರ ನೆಕ್ಸ್ಟು ಅದು ಆ ಬುಕ್ಕನ್ನು ಅಫ್ಕೋರ್ಸ್ ಫೈನಲ್ ರಿವ್ಯೂ ಕೊಡ್ತಾರೆ, ಇವ್ರಿಗೆ ಒಂದು ಕಾಪಿ ಕೊಡ್ತಾರೆ. ಸೊ ಇವರು ಓದಿ ಹೇಳಬೇಕಾಗತ್ತೆ. ಓಕೆ, ಏನೇ ಇರಲಿ ಜೋಶಿ ಸಾಹೇಬ್, ನೀವು ಕೊಟ್ಟಿರುವಂಥ ಈ ವಿದ್ಯೆದಿಂದ ನಾನು ಒಂದು ದೀರ್ಘಕಾಲಿಕ ವ್ಯಾಧಿಯಿಂದ ಆಚೆ ಕಡೆ ಬಂದಿದ್ದೀನಿ. ಈಗ ನನ್ನ ಶಕ್ತಿ, ನನ್ನ ಎನರ್ಜಿ ಹೆಂಗಿರ್ತದೆ ಅಂದರೆ ಯಾವಾಗಲೂ ಫುಲ್ ಎನರ್ಜೆಟಿಕ್ ಆಗಿರ್ತೀನಿ. ಆಯ್ತಾ? ಸೊ ಎಷ್ಟೋ ಮೆಡಿಸಿನ್ ಸ್ಟ್ರಿಪ್ಸು ಈಗಲೂ ಮನೇಲಿರುವಂಥ ಎಲ್ಲ ಮೆಡಿಸಿನ್ ಸ್ಟ್ರಿಪ್ಪನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿದ್ದೀನಿ. ಅರ್ಥ ಆಯ್ತಾ? ನಾನು ಮೆಡಿಕಲ್ ಇನ್ಶೂರೆನ್ಸು ಸ್ಟಾಪ್ ಮಾಡಿದ್ದೀನಿ ಅಂತ ಅವರು ಹೇಳ್ತಾರೆ. ಸೊ ಇಷ್ಟು ವಿಷಯ ಅವರು ಹೇಳ್ತಾರೆ. ಸೊ ಆವಾಗ ಪ್ರಿನ್ಸಿಪಲ್ ಸಾಹೇಬ್ ಆವಾಗ ಜೋಶಿ ಹೇಳ್ತಾರೆ, ಸೊ ರಿಯಲಿ ಗ್ರೇಟ್ ಪ್ರಿನ್ಸಿಪಲ್ ಸಾಹೇಬ್, ಅದಕ್ಕೋಸ್ಕರ ನಾನು ಸ್ವೀಟ್ ತಂದಿದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲದಕ್ಕೋಸ್ಕರ ನಾನು ಸ್ವೀಟ್ ತಂದಿದ್ದೀನಿ ಅಂತ ಹೇಳಿ ಸೊ ಅವಾಗ ಸ್ವೀಟ್ ಸ್ವಲ್ಪ ಕೊಡ್ತಾರೆ. ಆಮೇಲೆ ಆ ಸ್ವೀಟ್ ತಿಂತ ಇಕ್ಬಾಲ್ ಮದರ್ ಬಗ್ಗೆ ಮಾತಾಡ್ತಾರೆ. ಸೊ ಅವಾಗ ಜೋಶಿ ಸಾಹೇಬ್ ಹೇಳ್ತಾರೆ, ಜೋಶಿ ಸಾಹೇಬ್ ಪ್ರಿನ್ಸಿಪಲ್ ಜೋಶಿ ಅವರು ಹೇಳ್ತಾರೆ, ಸ್ವೀಟ್ ತಿನ್ನುವಾಗ ಇಕ್ಬಾಲ್ ಮದರ್ ಬಗ್ಗೆ, ಇಕ್ಬಾಲ್ ತಾಯಿ ಬಗ್ಗೆ ಮಾತುಗಳು ಬರುವಾಗ ಅವಾಗ ಎಸ್ಪೆಷಲಿ ಜೋಶಿ ಅವರು ಹೇಳ್ತಾರೆ, ಪ್ರಿನ್ಸಿಪಲ್ ಸಾಹೇಬ್, ನಾನು ಕಾಲ್ ಮಾಡಿದ್ದೀನಿ, 2 ಸರಿ ಕಾಲ್ ಮಾಡಿದ್ರೆ ಅವ್ರು ಎತ್ತಿಲ್ಲ ಫೋನು. ಓಕೆ, ಗೊತ್ತಿಲ್ಲ ಏನು ಅಂತ, ಬಿಜಿ ಇದಾರೆ ಗೊತ್ತಿಲ್ಲ. ಆದರೆ ಒಂದ್ಸರಿ ಹೋಗೋಣ ಅಂದರೆ ಇವರಿರೋದು ಜಲಂಧರಲ್ಲಿ, ಅವರಿರೋದು ಲೂಧಿಯಾನ ಪಂಜಾಬಲ್ಲಿ, ಅಲ್ಲಿ ಒಂದೇ ಸ್ಟೇಟೇ, ಬೈ ಕಾರ್ ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಅವಾಗ ನೆನಪು ಮಾಡಿಕೊಂಡು ಸರಿ ಹೋಗೋಣ, ಒಂದು ದಿವಸ ಹೋಗಿ ಬರೋಣ. ಅವರು ಅಡ್ರೆಸ್ಸು ನನಗೂ ಐಡಿಯಾ ಇಲ್ಲ, ಬಟ್ ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ನನಗೆ ಲೂಧಿಯಾನದಲ್ಲಿ ಪರಿಚಯ ಇದೆ. ಸೊ ಅಂತ ಹೇಳ್ಬಿಟ್ಟು ಇಬ್ರು ಒಂದು ಮಾತು ಮಾತಾಡಿಕೊಂಡು ಪ್ರಯಾಣ ಆಗ್ತಾರೆ. ಓಕೆ, ಸೊ ಪ್ರಯಾಣ ಆಗಿ ಹೋಗೋದು ಇಬ್ರು ಮಾಡ್ಕೊತಾರೆ. ಓಕೆ, ಸೊ ಇನ್ನೊಂದು ಅದೇನಾಗತ್ತಂದ್ರೆ ಇಲ್ಲಿ ಒಂದು ಅವರು ಪ್ರಯಾಣ ಆಗಕ್ಕೆ ಶುರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಇವರು ಅಲ್ಲಿ ಸ್ವಲ್ಪ ಚರ್ಚೆ ಮಾಡುವಾಗ ಅವ್ರಿಗೊಂದು ವಿಷಯ ಬಗ್ಗೆ ಚರ್ಚೆ ಮಾಡ್ತಾರೆ. ಏನಂತಂದ್ರೆ, ಈಗ ಒಂದು ಹೊಲ ಇದೆ,
ಒಲೆ ಇಂಪಾರ್ಟೆಂಟಾ ಇಲ್ಲ ಬೀಜಗಳು ಇಂಪಾರ್ಟೆಂಟಾ? ಯಾವುದು ನಾವು ಆ, ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಇವ್ರ ಪ್ರಕಾರ ಒಲೆ ಅಂತಂದ್ರೆ ಒಂದು ವ್ಯವಸಾಯ ಭೂಮಿ ಇದೆಯಲ್ಲ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಮೇಲೆ ಬಿತ್ತು ಅನ್ನೋದು ಬಿತ್ತನ ನಾವು ಮಾಡ್ತೀವಿ ಅಲ್ವಾ. ಬೀಜ ಆಮೇಲೆ ಹೋಗತ್ತೆ ಎಲ್ಲಿಗೆ, ಆ ಭೂಮಿ ಒಳಗಡೆ ಹೋಗುತ್ತೆ. ಫಸ್ಟು ಆ ಭೂಮಿ ಚೆನ್ನಾಗಿರ್ಬೇಕು. ಆದ್ರೆ ಅಲೋಪತಿ ಅವ್ರು ನೋಡೋದೇ ಅಂದ್ರೆ ಈ ಭೂಮಿ ಬಗ್ಗೆ ಬಿಟ್ಬಿಡ್ತಾರೆ. ಒಳ್ಳೆ ಒಳ್ಳೆ ಮೆಡಿಸಿನ್ ಹಾಕ್ತಾರೆ ಒಳಗಡೆ. ಭೂಮಿ ಹೆಂಗೇನ ಇರಲಿ, ಎಲ್ಲನ ಹಾಲಾಗಿರ್ಲಿ ಪರವಾಗಿಲ್ಲ, ಅದ್ರ ಒಳಗಡೆ ಏನೇನೋ ಕಾಸ್ಟ್ಲಿ ಮೆಡಿಸಿನ್ಸು ಅಲ್ಲಿ ತಯಾರಾಗಿದೆ, ಇಲ್ಲಿ ತಯಾರಾಗಿದೆ, ಇಂಪೋರ್ಟ್ ಆಗಿದೆ, ಅದಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ಇನ್ನೂ ಹಾಳು ಮಾಡ್ತಾರೆ. ಅದಕ್ಕೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮೆಡಿಸನ್ ಇಂಪಾರ್ಟೆಂಟ್ ಅಲ್ಲ. ಫಸ್ಟು ದೇಹ ಸ್ವಚ್ಛಗೊಳಿಸ್ಕೋಬೇಕು, ದೇಹವನ್ನು ಶ್ರೇಷ್ಠವಾಗಿ ಇಟ್ಕೋಬೇಕು. ಸಂಪೂರ್ಣವಾಗಿ ಅದನ್ನು ಇಟ್ಕೊಂಡಿದ್ರೆ ನೀವು ಏನೇ ಒಳಗಡೆ ಹಾಕಿದ್ರೆ ಅದು ಆಕ್ಸೆಪ್ಟ್ ಮಾಡಿ ಅದು ಕೆಲಸ ಮಾಡ್ಕೋತದೆ. ಅದು ಬಿಟ್ಟು ದೇಹ ಯಾವಾಗನ ಏನನ್ನ ಇರಲಿ ಅದ್ರ ಒಳಗಡೆ 5 ಮಾತ್ರೆ 10 ಮಾತ್ರೆ, ಒಬ್ರು ನಮ್ಮ ವೇದಿಕದಲ್ಲಿ ಒಬ್ರು ಇದ್ರು 12 ಮಾತ್ರೆ ದಿನಕ್ಕೆ, ಆಯ್ತಾ. ನಾನು ಹೇಳಿದೆ ಎಲ್ಲ ಬಿಟ್ಬಿಡಮ್ಮ ಫಸ್ಟ್ ಅಂತ. ಫಸ್ಟ್ ನೀವು ಯೂರಿನ್ ಫಾಸ್ಟಿಂಗ್ ಮಾಡಿ, ಯೂರಿನನ್ನೇ ಬಂದಿರೋ ಯೂರಿನ್ ಪೂರ್ತಿ ತಗೊಂತ ಬನ್ನಿ, ಎಲ್ಲ ಮೆಡಿಸಿನ್ ಫಸ್ಟ್ ಬಿಟ್ಬಿಡಿ ಅಂತ ಹೇಳಿದ್ರು. ಅವ್ರು ಬಿಟ್ಬಿಟ್ಟಿದ್ರು ಪಾಪ. ಬಿಟ್ಬಿಟ್ಟು ಒಂದು ವಾರ ಆ ಥರ ಮಾಡಿಕೊಂಡು ಈಗ ಈಗ ಚೆನ್ನಾಗಿದೆ ಅವ್ರಿಗೆ. ಇನ್ನೂ ಇವಾಗ ತಿಳ್ಕೊಂಡು ರೀಸೆಂಟ್ ರಿಪೋರ್ಟ್ ಬರ್ತದೆ. ಬಟ್ ಆದಷ್ಟು ಯೂರಿನ್ನು ಒಳ್ಳೆ ಒಳ್ಳೆಯ ಆಹಾರ, ನೀರು, ಇಷ್ಟೇ ಇಷ್ಟು ಮಾಡ್ಕೊಂತ ಹೋಗೋದಷ್ಟೇ. ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ಸಾತ್ವಿಕ ಊಟ, ಬರುವಂಥ ಮೂತ್ರ, ಪ್ರತಿಯೊಂದು ಮೂತ್ರವನ್ನು ಕುಡಿಯೋದು, ನೀರು ಚೆನ್ನಾಗಿ ಕುಡಿಯೋದು, ಇಷ್ಟು ಸಾಕು. ಅರ್ಥ ಆಯ್ತಾ? ಅದು ಒಂದಿನ ಪೂರ್ತಿ ಆಟೋ ಯೂರಿನ್ ಅಂದರೆ ಯೂರಿನ್ ಫಾಸ್ಟಿಂಗ್ ಮಾಡೋದು, ಮೂತ್ರದ ಉಪವಾಸ ಮಾಡೋದು. ಈ ರೀತಿಯಲ್ಲಿ ಮಾಡ್ತಾ ಹೋಗಮ್ಮ. ಯಾವ ಟ್ಯಾಬ್ಲೆಟ್ ಬೇಕಾಗಿಲ್ಲ. ಯಾಕೆ ಹಾಕ್ತೀರಾ ಟ್ಯಾಬ್ಲೆಟ್ಸ್ ಒಳಗಡೆ? ಏನು ಮಾಡ್ತವೆ ಅಂತ ಹಾಕ್ತೀರಾ? ಎಷ್ಟು ಟ್ಯಾಬ್ಲೆಟ್ ಹಾಕ್ತೀರಾ? ಈ ಈ ನೋವುಗೊಂದು ಟ್ಯಾಬ್ಲೆಟು, ಮೈಗ್ರೇನ್ಗೊಂದು ಟ್ಯಾಬ್ಲೆಟು, ಡಯಾಬಿಟಿಸ್ಗೊಂದು ಟ್ಯಾಬ್ಲೆಟು, ಶುಗರ್ಗೊಂದು ಐ ಮೀನ್ ಬಿ ಪಿಗೊಂದು ಟ್ಯಾಬ್ಲೆಟು, ತಲೆ ತಿರುಗಬೇಕೊಂದು ಟ್ಯಾಬ್ಲೆಟು, ನಾಸಿಯಾಗ ಅಂದರೆ ಗ್ಯಾಸ್ಟ್ರಿಕ್ ಒಂದು ಟ್ಯಾಬ್ಲೆಟು, ಅಸಿಡಿಕ್ ಒಂದು, ಎಷ್ಟು ಟ್ಯಾಬ್ಲೆಟ್ಸ್ ಹಾಕ್ತೀರಾ? ಎಲ್ಲ ಫಸ್ಟ್ ಬಿಟ್ಬಿಟ್ಟು ಇಷ್ಟು ಮಾತ್ರ ಮಾಡಿ ಅಂತ ಹೇಳಿದೆ ಮಗೆ. ಅವರು ಅದನ್ನು ಪಾಲನೆ ಮಾಡಿದ್ರು ಪಾಪ. ತುಂಬಾ ಒಂದು ವಾರದಲ್ಲಿ ಕಾಲ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಸರ್ ನನಗೀಗ ಅಂತ ಹೇಳಿದ್ರು. ಅಷ್ಟೇ ಬೇಕಾಗಿರೋದು, ಆಯ್ತಾ, ನೆನ್ಪಿಟ್ಕೊಳ್ಳಿ. ಆ ರೀತಿಯಲ್ಲಿ ಸರ್ ಇದ್ರ ಬಗ್ಗೆ ಅವ್ರ ಮಧ್ಯದಲ್ಲಿ ಈ ಚರ್ಚೆ ಆಯಿತು. ಆದರೆ ಈ ಅಲೋಪತಿಯಲ್ಲಿ ಆ ರೀತಿಯಲ್ಲಿ ಆಗ್ತಾ ಇಲ್ಲ ಸ್ನೇಹಿತರೆ. ಮೆಡಿಸನ್ ತುಂಬುತ್ತಾರೆ ನೋಡಿ, ನಿಮ್ಮ ದೇಹ ಹೇಗನ್ನ ಇರಲಿ, ಅರೆ ಅದರಲ್ಲಿ ಇಮ್ಯುನಿಟಿ ಹೋಗಿದೆ, ಒಳಗಡೆ ಎಲ್ಲ ರೆಡ್ ಬ್ಲಡ್ ಸೆಲ್ಸೇ ಕಡಿಮೆ ಇದೆ ಅಂದ್ರೂ ಕೇಳಲ್ಲ, ಇನ್ನೂ ಕೊಡೋದು ಕೊಡೋದು ಮೆಡಿಸಿನ್ ಕೊಡೋದು. ಅದರಿಂದ ಒಳ್ಳೆ ಆಹಾರ ಕೊಡಿ ಫಸ್ಟು ನಿಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಅನ್ನು, ಆ ವಿಷಯವನ್ನು ಆಚೆ ಕಡೆ ಕಲಿಸಿ ಫಸ್ಟು. ಅವಾಗೆಲ್ಲ ದೇಹ ರೆಸ್ಪಾಂಡ್ ಆಗೋದು. ಭೂಮಿಯೇ ಸರಿಯಿಲ್ಲ ಅಂದ್ರೆ ಅದ್ರಲ್ಲಿ ನಾನು ಇದು ಬಿತ್ತೀನಿ ಅದು ಬಿತ್ತೀನಿ, ಮಾವಿನ ಬೀಜ, ಬೇವಿನ ಮರ ಎಲ್ಲೆಲ್ಲ ಬಿಡ್ತೀನಿ ಅಂದ್ರೆ ಫಸ್ಟ್ ಭೂಮಿ ಸರಿ ಮಾಡಿಕೊಂಡು ಭೂಮಿ ಫೆರ್ಟೈಲ್ ಸಾರವಂತವಾಗಿರ್ಲಿ, ಆಮೇಲೆ ಏನೇ ಬಿತ್ತನೆ ಮಾಡ್ಕೊಳ್ಳಿ, ಕೆಲಸ ಆಗತ್ತೆ, ಬೆಲೆ ಬರುತ್ತೆ ಅಲ್ವಾ. ಅದು ನೆನ್ಪಿಟ್ಕೊಳ್ಳಿ. ಎನಿವೆ, ಸೊ ನೆಕ್ಸ್ಟ್ ಇವರಿಬ್ಬರು ಜೋಶಿಯನ್ನು ಪಿಕಪ್ ಮಾಡಿಕೊಂಡು ಲೂಧಿಯಾನಕ್ಕೆ ಬಿಡ್ತಾರೆ. ಓಕೆ. ಸೊ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡ್ತಾರೆ, ಟೀ ಏನೋ ಕುಡಿಬೇಕಂತ. ಒಬ್ಬ ವ್ಯಕ್ತಿ ತುಂಬಾ ಕಾಫಿಂದ ಒಂಥರ ತುಂಬಾ ಅಂದ್ರೆ ಆ ಟೀ ನಿರ್ವಹಣೆ ಟೀ ಬಂಕ್ ನಿರ್ವಹಣೆ ಮಾಡೋಂಥ ವ್ಯಕ್ತಿಗೆ ತುಂಬಾ ಕೋಲ್ಡ್ ಕಾಫು. ಅದು ಸಹ ಸ್ವಲ್ಪ ಇಷ್ಟದಿಂದನೇ ಆ ಟೀ ಟೀ ಕುಡಿದು ಹಾಗೆ ಮತ್ತೆ ಬಿಡ್ತಾರೆ. ಸೊ ಹೋಗ್ತಾ ಹೋಗ್ತಾ ಇರುವಾಗ ಸ್ವಲ್ಪ ಹೊತ್ತು ಮುಂದೆ ಹೋದ್ಮೇಲೆ ಕಾರನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಯಾರು? ಜೋಶಿ ಅವರು. ನಿಲ್ಸಿದ ಮೇಲೆ ಕೆಳಗೆ ಹೋಗ್ತಾ ಹೋಗ್ತಾ ಒಂದು ಸಣ್ಣದೊಂದು ಗ್ಲಾಸ್ ಒಳಗಡೆ ಜೋಬಲ್ಲಿ ಇಟ್ಕೊಂಡಿರ್ತಾರೆ ನೋಡಿ. ಅಂದ್ರೆ ಅವ್ರಿಗೆ ಯೂರಿನ್ ಬಂದಿರ್ತದೆ, ಅದು ಸೋಂದಾರ. ಆಚೆ ಕಡೆ ಹೋಗಿ ಅದನ್ನು ಹಿಡ್ಕೊಂಡು ಹಾಗೆ ಕುಡಿದು ಬರ್ತಾರೆ. ಅದು ಇವರು ಅಬ್ಸರ್ವ್ ಮಾಡ್ತಾರೆ. ಯಾರು? ಒಂದು 30 ml ಗ್ಲಾಸ್ ಅಷ್ಟೇ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ಅಲ್ಲಿ ಒಂದು ವ್ಯಕ್ತಿ ಕೋಲ್ಡ್ ಕಾಫು ಇರುವಂತ ವ್ಯಕ್ತಿ ಹತ್ರ ಅವರು ಟೀ ಕುಡಿಯುವಾಗ ಅವ್ರಿಗೂ ಸ್ವಲ್ಪ ಇದಾಗತ್ತಲ್ಲ, ಅನ್ಹೈಜಿನಿಕ್ ಆಗತ್ತೆ. ಅದನ್ನೇ ಅವರು ಮತ್ತೆ ಆ ಸೋಂದಾರ ಕುಡಿದ್ರೆ ಅದ್ರ ಎಫೆಕ್ಟ್ ತಕ್ಷಣ ಹೋಗುತ್ತೆ. ಅದು ಅರ್ಥ ಆಗತ್ತೆ. ಸೋಂದಾರ ಡೋಸ್ ತಗೊಂಡಿದ್ರು ಅಂತ ಪ್ರಿನ್ಸಿಪಲ್ ಸಾಹೇಬ್ ಅರ್ಥ ಮಾಡ್ಕೋತಾರೆ. ಸ್ವಲ್ಪ ಹೊತ್ತು ಮುಂದಕ್ಕೆ ಹೋದ್ಮೇಲೆ ಇವರು ಸಹ ಕಾರಿಂದ ಹಿಡಿದು ಪ್ರಿನ್ಸಿಪಲ್ ಸಾಹೇಬ್ ಅವ್ರದ್ದೊಂದು 30 ml ತಗೊಂಡು ಅವರು ಆಚೆ ಕಡೆ ಹೋಗಿ ಅವರು ಸೋಂದಾರವನ್ನು ಕುಡಿದು ಅವರು ಬರ್ತಾ ಇರ್ತಾರೆ. ಇಬ್ರು ಒಬ್ಬರ ಮುಖ ಇನ್ನೊಬ್ಬರು ನೋಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊತಾರೆ, ನಗು ಅನ್ನೋದು ಎಕ್ಸ್ಚೇಂಜ್ ಮಾಡ್ಕೊತಾರೆ, ಅಷ್ಟೇ ಆಗಿರೋದು. ಈ ಇಬ್ಬರನ್ನೂ ನೋಡಿ ಆ ಡ್ರೈವರು ಆಶ್ಚರ್ಯ ಹೋಗ್ತಾ ಇರ್ತಾರೆ, ಏನಪ್ಪಾ ಇದು ಅಂತ, ಏನ್ ನಡೀತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಆ ರೀತಿಯಲ್ಲಿ ಆಯ್ತು ಅಂತ ಡೆಸ್ಟಿನೇಷನ್ ಕಡೆ ಪ್ರಯಾಣ ಮಾಡ್ತಾ ಇರ್ತಾರೆ. ಓಕೆ. ಒಂಥರ ಏನಂದ್ರೆ ಇವರಿಬ್ರು ಪ್ಯಾಕೆಟ್ ಅಲ್ಲಿ ಅವರ ಓನ್ ಮೆಡಿಕಲ್ ಕಿಟ್ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತು. ಓಕೆ. ಆ ರೀತಿಯಲ್ಲಿ ನಾವು ಸಹ ಸ್ನೇಹಿತರೆ
ಎಲ್ಲೇ ದೂರ ಪ್ರಯಾಣ ಮಾಡಲಿ, ಎಲ್ಲೇ ಹೋಗಲಿ, ಈಗ ನಾನು ಅಷ್ಟೇ, ಎಲ್ಲೇ ಹೋದ್ರೂ ನಂದು ಮೆಡಿಕಲ್ ಕಿಟ್ ಇದ್ದೇ ಇರ್ತೈತೆ. ಒಂದು ಗ್ಲಾಸ್ ಬಾಟಿಲು, ಒಂದು ಸಮುದ್ರದ ಆ, ನೇತೆ ನೇತೆ ಅಂದರೆ ನೇತಿ ಪಾಟು, ಮೂತ್ರ ನೇತಿ ಮಾಡ್ಕೊಂಡಕ್ಕೆ ಇವೆಲ್ಲ ಇರ್ತವೆ. ಇವೆಲ್ಲ ಇದ್ಕೊಂಡೇ ನಾವು ಹೋಗೋದು. ಮತ್ತೆ ಕಣ್ಣುಗಳು ವಾಶ್ ಮಾಡ್ಕೊಂಡಕ್ಕೆ ಐ ವಾಶ್ ಒಂದು ಕಪ್ಪು ಎಲ್ಲ ಇಟ್ಕೊಂಡೇ ಹೋಗ್ತೀನಿ ನಾನು. ಯಾಕಂದರೆ ನಮ್ಗೆ ಬೇಕಾಗಿರುವಂಥದ್ದು. ನಮ್ಮ ಆರೋಗ್ಯ ಎಲ್ಲೇ ಹೋದ್ರೂ, ಯಾವುದೇ ವಾತಾವರಣ, ಯಾವುದೇ ಊರು, ಎಲ್ಲೇ ಹೋದ್ರೂ ಆಯ್ತಾ, ನಾವು ಇದನ್ನು ಸೋಂದಾರವನ್ನು ಉಪಯೋಗಿಸ್ತಾ ಇದ್ರೆ ಏನು ತೊಂದರೆ ಆಗೋದಿಲ್ಲ. ಆಯ್ತಾ, ಯಾರು ಹೆಲ್ಪ್ ಬೇಕಾಗಿಲ್ಲ. ಆ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ. ಆಯ್ತು, ಇವರು ಹೋಗ್ತಾ ಹೋಗ್ತಾ ಇವರು ಲೂಧಿಯಾನದಲ್ಲಿ ಒಂದು ದುರ್ಗಿ ರೋಡ್ ಕಡೆ ಹೋಗ್ತಾರೆ. ಓಕೆ, ಸ್ವಲ್ಪ ಐಡಿಯಾ ಇದೆ ಆ, ಜೋಶಿ ಅವರಿಗೆ ಇಕ್ಬಾಲ್ ಹೌಸ್ ಬಗ್ಗೆ. ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಒಂದು ಕಾಲನಿ ಹತ್ರ ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಪ್ರಾಪರ್ ಡೆಸ್ಟಿನೇಷನ್ ರೀಚ್ ಆಗ್ತಾರೆ. ಅಲ್ಲಿ ಕೇಳುವಾಗ ಒಂದು ಶಾಪವನ್ನು ಕೇಳ್ತಾರೆ. ಕೇಳಿದ್ರೆ ಇಲ್ಲಿದ್ರಲ್ಲ, ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಇವರು ಅಂತ. ಓಕೆ, ಬಿಲ್ಡಿಂಗ್ ಮೆಟೀರಿಯಲ್ ಶಾಪು. ಅವ್ರ ಅಡ್ರೆಸ್ ಸ್ವಲ್ಪ ಹೇಳ್ತಾರೆ. ಅವ್ರು ಅಡ್ರೆಸ್ ಕೇಳ್ತಾರೆ. ಅವರು ಹೇಳುವಂಥ ಡೈರೆಕ್ಷನಲ್ಲಿ ಹೋಗಿದ್ರೆ ಇಕ್ಬಾಲ್ ಹೌಸ್ಗೆ ನೇರವಾಗಿ ಹೋಗ್ತಾರೆ. ಹೌಸ್ ತುಂಬ ವಿಶಾಲವಾಗಿದೆ. ಆ ಡೋರ್ ಬೆಲ್ ಓಡಿದ ತಕ್ಷಣವೇ ಇಕ್ಬಾಲ್ ಆಚೆ ಕಡೆ ಬರ್ತಾನೆ ಇಮ್ಮಿಡಿಯೇಟ್ಲಿ. ಅವರು ನಂಬಕ್ಕಾಗಲ್ಲ. ಮೆಹತಾಬ್ ಜೋಶಿಯನ್ನು ತುಂಬ ದಿವಸ ಆದಮೇಲೆ ನೋಡೋಕ್ಕೆ ತುಂಬ ಸಂತೋಷವಾಯಿತು. ಆಯಿತಾ, ಇಬ್ಬರನ್ನು ಹೊರಗಡೆ ಕರ್ಕೊಂಡು ಹೋಗಿ ಜೋಶಿಯನ್ನು ಜೋಶಿ ಅವರು ಈ ಪ್ರಿನ್ಸಿಪಲ್ ಸಾಹೇಬ್ನು ಇಕ್ಬಾಲ್ಗೆ ಪರಿಚಯ ಮಾಡ್ತಾರೆ. ಆ, ಸ್ವಲ್ಪ ಹೊತ್ತಲ್ಲೇ ಒಂದು ವಾಯ್ಸ್ ಕೇಳಿಸ್ತಾ ಇದೆ. ಅಂದರೆ ಆಚೆ ಕಡೆ ಅಂದರೆ ಸ್ವಲ್ಪ ದೂರದಿಂದ ಅದೇ ಮನೆಯಲ್ಲಿ ಇನ್ನೊಂದು ರೂಮಿಂದ ವಾಯ್ಸ್ ಕೇಳಿಸ್ತಾ ಇತ್ತು. ಆ ವಾಯ್ಸ್ ಕೇಳಿಸುವಾಗ ಅನ್ಕೊಂತಾರೆ ಯಾರು ಇವರು ಅಂತ. ಅದು ಅದರಲ್ಲೇ ಆ ಸ್ವಲ್ಪ ಹೊತ್ತಲ್ಲೇ ಇಕ್ಬಾಲ್ ಹೆಂಡತಿ ಬರ್ತಾರೆ. ಇಕ್ಬಾಲ್ ಹೆಂಡತಿ ಬಂದು ಅವ್ರಿಗೆ ಪರಿಚಯ ಮಾಡೋದಾಗತ್ತೆ. ನೀರು ಗೀರು ಕೊಡ್ತಾರೆ, ಅದೆಲ್ಲ ಆಯಿತು. ಓಕೆ, ಬಟ್ ಆದರೆ ಇವ್ರು ಹುಡುಕ್ತಾ ಇರೋದು ಇಕ್ಬಾಲ್ ಮದರ್ ಎಲ್ಲಿದೆ ಅಂತ. ಇವರು ಸಂಶಯ, ಏನಾದರೂ ಆಗಿದೆಯಾ, ಚೆನ್ನಾಗಿದ್ರಾ ಅಂತ ಒಂದು ಸಂಶಯ ಇರ್ತದಲ್ಲ. ಅವರು ತಾಯಿ ತಾಯಿ ನೋಡೋಕ್ಕೆ ಇವರು ಹುಡುಕ್ತಾ ಇರ್ತಾರೆ. ಇವ್ರ ಕಣ್ಣುಗಳು ಅವ್ರನ್ನ ಹುಡುಕ್ತಾ ಇರ್ತದೆ, ನೋಡ್ಕೊಳ್ಳಿ ಆಯ್ತಾ. ಸೊ ಅವಾಗ ಹೇಳ್ತಾರೆ, ಅವಾಗ ಜೋಶಿ ಮತ್ತೆ ಜೋಶಿ ಹೇಳ್ತಾರೆ ಇಕ್ಬಾಲ್ ಪ್ರಿನ್ಸಿಪಲ್ ಸಾಹೇಬ್ ಜೊತೆಗೆ ಬಂದಿರೋ ಕಾರಣ ಏನು ಅಂತಂದ್ರೆ, ಆಯ್ತಾ. ಸೊ ನಾವು ಇಲ್ಲಿ ಬಂದಿರೋ ಕಾರಣ ಜಲಂಧರಿಂದ ನಿಮ್ಮ ಮಾತಾಜಿ ನೋಡಕ್ಕೆ ಅಂತ. ಆ, ಹೇಗಿದ್ದಾರೆ ಮಾತಾಜಿ ಇಕ್ಬಾಲ್ಜಿ ಅಂತ ಕೇಳ್ತಾರೆ. ಪ್ರಶ್ನೆ ಏನೋ ಸಂಶಯದಿಂದ ಕೇಳ್ತಾರೆ. ಅವಾಗ ಓ ಜೋಶಿಜಿ, ಮಾತಾಜಿ ಇಸ್ ಪರ್ಫೆಕ್ಟ್ಲಿ ಫೈನ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದ್ದಾರೆ ನೋಡಿ. ಆ ಒಂದು ವಾಯ್ಸ್ ಕೇಳಿಸ್ತಾ ಇದ್ರಲ್ಲ, ಆ ಕಡೆಯಿಂದ ಬರ್ತಾ ಇದೆಯಾ, ಅಲ್ಲಿ ಕ್ಲಾಸ್ ತಗೊಂತಾ ಇದ್ದಾರೆ. ಅಂದ್ರೆ ದೊಡ್ಡವ್ರಿಗೆ, ಸಣ್ಣವ್ರಿಗೆ, ಹಳ್ಳಿಗಳಿಂದ ಬರೋರಿಗೆ ಆರೋಗ್ಯ ಕೆಟ್ಟೋದ್ರೆ, ಈ ಮಧ್ಯದಲ್ಲಿ ಆರೋಗ್ಯ ಯಾರಿಗೆ ಕೆಟ್ಟೋದ್ರೆ ಇಲ್ಲಿ ಇವ್ರ ಹತ್ರ ಬಂದು ಸಲಹೆಗಳು ತಗೊಂಡು, ಇನ್ ಕೇಸ್ ಸೌಂದರ್ಯ ಕುಡಿಯಲ್ಲ ಅಂದ್ರೆ ಅವರು ಮನೆ ಮದ್ದುಗಳು ಕಲಿಸ್ತಾ ಇದ್ದಾರೆ ಈ ಮಧ್ಯದಲ್ಲಿ. ನೋಡಿದ್ರ, ಅದು ಆ ಸೌಂಡ್ ಕೇಳ್ತಾ ಇದ್ರಲ್ಲ, ಅವ್ರದೇ ಅದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ. ಶಿ ಈಸ್ ಕ್ವೈಟ್ ಫಿಟ್ ಅಂಡ್ ಫೈನ್ ಅಂತ ಹೇಳ್ತಾರೆ. ಓಕೆ, ಸೊ ಆ ರೀತಿ ಇರುವಾಗ ಗಾಡ್ಸ್ ಗ್ರೇಸ್ ಇಂದ ಅವತ್ತು ನಮ್ಮ ಯೋಗಿ ಬರೋಗ್ ಅಂತ ಮಾನ್ಸ್ಟ್ರಿಗೆ ಹೋದ್ವಲ್ಲ, ಅವರು ಇವರ ಜೀವನ ಪೂರ್ತಿಯನ್ನು ಬದಲಾವಣೆ ಮಾಡಿದ್ದಾರೆ ಅಂತ. ಅಂದ್ರೆ ಅಲ್ಲಿ ಮಾನ್ಸ್ಟ್ರಿಯಲ್ಲಿ ಹೇಳಿದಾರಲ್ಲ ಈ ಸಮುದ್ರ ಬಗ್ಗೆ, ಅವರು ಮದರ್ಗೆ, ತಾಯಿಗೆ ಉಪಯೋಗಿಸಿ ಅಂತ ಹೇಳಿದಾರಲ್ಲ ಕ್ಯಾನ್ಸರ್ ಬರುವಾಗ. ಸೊ ಆ ರೀತಿಯಲ್ಲಿ ಆ ಒಂದು ಯೋಗಿ, ಬರೋಗ್ ಮಾನ್ಸ್ಟ್ರಿ ಯೋಗಿ ಇವರ ಜೀವನವನ್ನು ಪೂರ್ತಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದನ್ನು ಹೇಳುವಾಗ, ಸೊ ಈ ಸೌಂದರ್ಯ ಟ್ರೀಟ್ಮೆಂಟು ಎಲ್ಲ ಮಾಡ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ವರ್ಕ್ಶಾಪ್ಸ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಸೊ ಅಂತ ಹೇಳ್ತಾರೆ. ಸೊ ಒಂಥರ ಮೆರ್ಯಾಕಿಲೆ, ಇದು ಆಶ್ಚರ್ಯ ಅಂತ ಹೇಳ್ತಾರೆ. ಸೊ ಆಮೇಲೆ ಇವ್ರಿಗೆ ಆಶ್ಚರ್ಯ ಏನಂದ್ರೆ, ಒಂದು ಕ್ಯಾನ್ಸರ್ ಪೇಷಂಟ್ ಆಗಿ ಇಷ್ಟು ಬದಲಾವಣೆ ಆಗಿದೆಲ್ಲ, ಇವ್ರಿಗೆ ಆಶ್ಚರ್ಯ ಈ ಸೌಂದರ್ಯ ಮೆಥಡಿಂದ. ಆಯ್ತು, ಈಗ ಸೌಂದರ್ಯ ತಗೊಂತಾ ಇದ್ರ ಅಂತ ಜೋಶಿ ಕೇಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು, ಹೌದು ಜೋಶಿ ಅವರೇ, ಇಕ್ಬಾಲ್ ಹೇಳ್ತಾರೆ. ದಿನಕ್ಕೆ 2 ಸರಿ ತಗೊಂತಾರೆ, ಮಾರ್ನಿಂಗ್ ಈವ್ನಿಂಗ್ ತಗೊಂತಾರೆ. ಆಯ್ತಾ, ಮತ್ತೆ ವೀಕ್ಲಿ ಒಂದ್ಸರಿ ಅಲೆ ಮೂತ್ರವನ್ನು ತಗೊಂಡು ಸ್ಕಿನ್ ಮೇಲೆ ಪೂರ್ತಿ ಅಪ್ಲೈ ಮಾಡ್ಕೊತಾರೆ. ಮಂತ್ಲಿ ಒಂದ್ಸರಿ ಇವರು ಯೂರಿನ್ ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ಹೇಳ್ತಾರೆ. ಆಮೇಲೆ ಯೂರಿನ್ ಫಾಸ್ಟಿಂಗ್ ಆದಮೇಲೆ ಮಾಮೂಲಾಗಿ ಓಲ್ಡ್ ಯೂರಿನ್ ತಗೊಂಡು ತಲೆ ಎಲ್ಲ ವಾಶ್ ಮಾಡಿಕೊಂಡು, ತಲೆ ವಾಶ್ ಮಾಡ್ಕೊಂಡು, ಫೇಸ್ ವಾಶ್ ಮಾಡ್ಕೊಂಡು ಇದೆಲ್ಲ ಮಾಡ್ತಾರೆ. ಇವೆಲ್ಲ ಈ ರೀತಿಯಲ್ಲಿ ಅವ್ರು ಇನ್ನೂ ಸೌಂದರ್ಯವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ. ಓಕೆ, ಇಕ್ಬಾಲ್ ಕೇಳ್ತಾರೆ, ನೀವೇನಾದರೂ ಸ್ವಲ್ಪನ ಟೇಸ್ಟ್ ಮಾಡಿದ್ರಾ ಅಂತ ಹೇಳ್ತಾರೆ ಜೋಶಿ ಅವರು. ಇಲ್ಲ ಇಲ್ಲ, ಆ್ಯಕ್ಚುಲಿ ಅವಾಗವಾಗ ಮಾಡ್ತಾ ಇದ್ದೀನಿ, ಆದರೆ ಸಂಡೇ ಮಾತ್ರ ಮಾತಾಜಿ ಯಾರನ್ನೂ ಬಿಡೋದಿಲ್ಲ.
ಸಂಡೇ ಖಂಡಿತ ಎಲ್ಲರಿಗೂ ಯೂರಿನ್ ಕುಡಿಸಿ, ಆಯ್ತಾ. ಸೊ ಎಲ್ಲರಿಂದ ಪ್ರತಿಯೊಬ್ಬರು ಮಕ್ಕಳು ನಮಗೂ ಎಲ್ಲರೂ ಕೊಟ್ಟೇ ಕೊಡ್ತಾರೆ ಸಂಡೇ. ಅವ್ರು ಯಾರನ್ನೂ ಬಿಡೋದಿಲ್ಲ. ಅವರು ಕಂಡೀಷನ್ಸ್ ಇಟ್ಟು ಮಾಡ್ತಾರೆ. ಅದೆಲ್ಲ ನಾವು ಅಭ್ಯಾಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅಷ್ಟು ಒಳಗಡೆನೆ ಮಾತಾಜಿ ಕೆಳಗಡೆ ಬರ್ತಾರೆ, ಡೌನ್ ಸ್ಟೇರ್ಸ್ಗೆ ಬರ್ತಾರೆ. ಸೊ ಅವ್ರ ಪಾದಗಳು ಟಚ್ ಮಾಡ್ತಾರೆ ಜೋಶಿ ಹೋಗಿ. ಜೋಶಿಯನ್ನು ಕಂಡಿಡ್ತಾರೆ. ಓಕೆ, ಜೋಶಿಯನ್ನು ತುಂಬಾ ಲಾಂಗ್ ಟೈಮಲ್ಲಿ ನೋಡಿದ್ರು, ಆದರೂ ಕಂಡಿಡ್ತಾರೆ. ಓಕೆ, ಅವಾಗ ಆ ಆ ಪ್ರಿನ್ಸಿಪಲ್ ಸಾಹೇಬ್ಗೂ ಪರಿಚಯ ಮಾಡ್ತಾರೆ. ಓಕೆ, ಪ್ರಿನ್ಸಿಪಲ್ ಸಾಹೇಬ್ ಹೇಳ್ತಾರೆ, ಈ ಥರ ನಾನು ಬುಕ್ ಬರೀತಾ ಇದ್ದೀನಿ ಇದ್ರ ಬಗ್ಗೆ ಅಂತಂದ್ರೆ ಅವ್ರು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿ ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಆ, ನೋಡಿ, ಪ್ರಿನ್ಸಿಪಲ್ ಸಾಹೇಬ್ಗೆ ಅವ್ರು ಹೇಳ್ತಾರೆ, ಓಕೆ, ನೀವು ಈ ಸೊಸೈಟಿಗೆ ದೊಡ್ಡ ಸೇವೆ ಮಾಡ್ತಾ ಇದ್ರಿ ಬುಕ್ ಬರ್ದಿರಿಂದ ಅಂತ ಹೇಳ್ತಾರೆ. ಆಯ್ತಾ. ಆ ವಯಸ್ಸಲ್ಲಿ 75 ವರ್ಷ ಅವ್ರಿಗೆ. ಅವರ ಫೇಸು ಕಾಂತಿವಂತವಾಗಿರುತ್ತೆ. ಓಕೆ, ಯಾವುದೇ ಮೆಡಿಸನ್ ಇಲ್ಲ, ಏನಿಲ್ಲ, ಅಲ್ವಾ. ಸೊ ನಾವು ಈಗ ಹೊಸ ಜನ್ಮ ಇವ್ರಿಗೆ ಬಂದಿರೋದು, ಪುನರ್ಜನ್ಮ ಹೊಂದಿರೋದು. ಅವರು ಈಗ ಈಗ ಟೈಮು ಅವರ ಪೂರ್ತಿ ಸಮಯವನ್ನು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅವರು ಜೀವನ ಪೂರ್ತಿ ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಯಾಕಂದ್ರೆ 75 ವರ್ಷ ಪೂರ್ತಿ ಸ್ಟಮಕ್ ಕ್ಯಾನ್ಸರ್ ಇಂದ ಆಚೆ ಕಡೆ ಬಂದಿರೋ ಸೋಂದಾರದಿಂದ ಅಲ್ವಾ, ಇದು ಪುನರ್ಜನ್ಮ ಸಿಕ್ತು ಅವ್ರಿಗೆ. ಸೊ ಆ ರೀತಿಯಲ್ಲಿ, ಸೊ ನೆಕ್ಸ್ಟ್ ಅವ್ರಿಗೆ ಇದೆಲ್ಲ ಆದ್ಮೇಲೆ ಅವ್ರ ಆಶೀರ್ವಾದ ತಗೊಂಡು ಇವರಿಬ್ರು ಇಕ್ಬಾಲ್ ಹೌಸಿಂದ ಸ್ಟಾರ್ಟ್ ಆಗಿ ಇನ್ನು ವಾಪಸ್ಸು ಹೋಗ್ತಾ ಹೋಗ್ತಾ ಸುಂದರವಾದ ವಾತಾವರಣ ಅನುಭವಿಸ್ತಾ, ಅಲ್ಲಿ ಒಂದ್ ಕಡೆ ಬಿಸಿಲು, ಒಂದ್ ಕಡೆ ಮಳೆ ಬರ್ತಾ ಇರ್ತದೆ. ಸೊ ಹಾಗೆ ನೋಡ್ಕೊಂತ ನಿಧಾನವಾಗಿ ಮತ್ತೆ ವಾಪಸ್ ಪ್ರಯಾಣ ಮಾಡ್ಕೊಂತ ಹೋಗ್ತಾರೆ. ಒಂದು ಕಡೆ ನಿಲ್ಲಿಸಿ ಅಲ್ಲಿ ಅದ್ಭುತವಾದ ವಾತಾವರಣವನ್ನು ಅನುಭವಿಸ್ತಾ, ಓಕೆ, ಆ ರೀತಿಯಲ್ಲಿ ಮುಂದಕ್ಕೆ ಸಾಗ್ತಾರೆ. ಸೊ ಅವರವರ ಮನೆಗೆ ಮತ್ತೆ ವಾಪಸ್ಸು ಬರೋದು ಆಗತ್ತೆ. ಸೊ ಇಷ್ಟಿಗೆ ಏನಾಯ್ತು. ನೆಕ್ಸ್ಟ್ ಡೇ ಜೋಶಿ ಹೋಗಿ ಪೇಷಂಟ್ ಮೀಟ್ ಮಾಡಬೇಕು. ಪ್ರಿನ್ಸಿಪಲ್ ಸಾಹೇಬ್ಗೆ ಅವರ ಕಾಲೇಜಲ್ಲಿ ಹೆಚ್ಚಿನ ಕೆಲಸ ಇದೆ. ಅದಕ್ಕೋಸ್ಕರ ಅವರು ಇಬ್ರು ವಾಪಸ್ಸು ಹೊಡಿದ್ದಾರೆ. ವಾಪಸ್ ಬರೋದು ಆಗತ್ತೆ. ಇಷ್ಟಿಗೆ ಈ ಪುಸ್ತಕ ಮುಕ್ತಾಯ ಆಯಿತು ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.